ಮಂಗಳವಾರದ ಸಂಜೆಯ 4 ಗಂಟೆಯ ಈ ಹೊತ್ತು ಹೌದು ವಿಶೇಷ ಕಾರ್ಯಕ್ರಮ ಸಿನಿ ದನಿಯ ಹೊತ್ತು. ನಿಮ್ ಜೊತೆ ನಾನಿದ್ದೀನಿ ನಿಮ್ಮ ಆರ್ಜೆ ರಮ್ಯಾ, ಹಾಗೆ ನನ್ನ ಜೊತೆಯಾಗಿದ್ದಾರೆ ಆರ್ಜೆ ಶ್ರುತಿ ಕಾರ್ಕೋಡ್ಲು. ಏನೇನೂ ಇಲ್ಲದೆ ಬೆಂಗಳೂರಿಗೆ ಬರೀ ಕೈಲಿ ಬಂದು ಬದುಕನ್ನ ಕಟ್ಕೊಳ್ಳೋದಿದೆಯಲ್ಲ, ಅದು ನಿಜಕ್ಕೂ ಸಾಕಷ್ಟು ಜನರಿಗೆ ಮಾದರಿ ಅಂತಾನೆ ಹೇಳ್ಬೋದು. ಗೊತ್ತು ಗುರಿ ಇಲ್ಲದೆ ಊರಿಗೆ ಬಂದು ತಮ್ಮದೇ ಆದಂಥ ಐಡೆಂಟಿಟಿ, ಹೊಸ ಡೆಸಿಗ್ನೇಷನ್ನು ಎಲ್ಲವನ್ನೂ ಪಡ್ಕೊಂಡು ಇವರ ಬದುಕು ಕೆಲಸ ಇಲ್ಲ, ಕೆಲಸ ಸಿಗಲ್ಲ ಅಂತ ಹೇಳಿ ಕೊರಗ್ತಾರಲ್ಲ, ಅಂಥವ್ರಿಗೆ ನಿಜಕ್ಕೂ ಸ್ಫೂರ್ತಿಯಾಗಬಲ್ಲದು ಅಂತಲೇ ಹೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರಿಗೂ ಪರಿಚಯ ಇರುವಂಥ ಹೆಸರು ಆಟೋ ನಾಗರಾಜ್. ಇವತ್ತು ಆಟೋ ನಾಗರಾಜ್ ಅವರು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಆಟೋ ನಾಗರಾಜ್ ಅವರೇ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಹೇಗನ್ನಿಸ್ತು ಆಕಾಶವಾಣಿ ಒಳಗಡೆ ಬರ್ತಿದ್ದ ಹಾಗೆ? ತುಂಬ ಖುಷಿಯಾಯಿತು. ಯಾಕಂದರೆ ಸುಮಾರು ಒಂದು 30 ವರ್ಷಗಳ ಹಿಂದೆ ಆವಾಗ ಯಾವುದು ಸಂದೇಶ ಕಳ್ಸೋಕ್ಕಾಗ್ತಿರಲಿಲ್ಲ, ಮೊಬೈಲು ಯಾವುದು ಸಂಪರ್ಕ ಇರ್ತಾ ಇರಲಿಲ್ಲ. ಹೌದು. ರೇಡಿಯೋ, ಆಕಾಶವಾಣಿ ಮತ್ತು ಆಲ್ ಇಂಡಿಯಾ ರೇಡಿಯೋ ಅಷ್ಟು ಮಾತ್ರ ಇತ್ತು. ಬೇರೆ ಯಾವುದು ಮಾಧ್ಯಮ ಇರಲಿಲ್ಲ. ಯಾವುದಾದ್ರೂ ಯಾರು ನನ್ನ ನೆಚ್ಚಿನ ನಟರು ಯಾರಾದರೂ ಇಂಟರ್ವ್ಯೂ ಮಾಡ್ತಾಯಿದ್ರೆ ಅದು ಕೇಳಬೇಕು ಅಂತೇಳಿ ಆ ರೇಡಿಯೋ ಹಿಡ್ಕೊಂಡ್ರೆ ಕೆಲವು ಕಡೆ ನೆಟ್ವರ್ಕ್ ಬರ್ತಾ ಇರಲಿಲ್ಲ. ಎಲ್ಲೋ ನೆಟ್ವರ್ಕ್ ಇರೋ ಜಾಗದಲ್ಲಿ ಅಲ್ಲಿ ಇಟ್ಟು ಅದನ್ನು ಕೇಳ್ತಾ ಇದ್ವಿ. ಆವಾಗ ನಾವೇನಾದರೂ ಅವ್ರಿಗೇನಾದ್ರು ಸ್ಪಂದಿಸಬೇಕು ಅಂತಂದರೆ ಅವಾಗ ಇದ್ದಿದ್ದು ಒಂದೇ ಒಂದು ಲೆಟ್ರ್, ಪತ್ರ ಬರೆಯೋದು. ಆ ಪತ್ರ ಕೂಡ ಬರೆದಿದ್ದೀನಿ ನಾನು, ತುಂಬ ಸಾರಿ ಬರೆದಿದ್ದೀನಿ. ಆ ಪತ್ರ ತಗೊಳ್ಳೋಕ್ಕೂ ನನ್ನ ಹತ್ರ ದುಡ್ಡಿರ್ತಿರ್ಲಿಲ್ಲ ಆವಾಗ ಬೆಳಿಗ್ಗೆ ಟೈಮು ನ್ಯೂಸ್ ಪೇಪರ್ ಹಾಕೋದು, ಅದರಲ್ಲಿ ಬಂದಂಥ ದುಡ್ಡಲ್ಲಿ ಸಿನಿಮಾ ನೋಡೋದು, ಜೊತೆಗೆ ಈ ಥರ ಕಾರ್ಯಕ್ರಮಗಳು ಬಂದಾಗ ಆಕಾಶವಾಣಿಯಲ್ಲಿ ಕೇಳಿಕೊಂಡು ನನ್ನ ನೆಚ್ಚಿನ ನಟರ ಹತ್ರ ಅವ್ರನ್ನ ನೋಡೋದಕ್ಕಾಗಲ್ಲ. ಆವಾಗ ನಮ್ಗೆ ಅವರೆಲ್ಲ ದೇವ್ರ ಥರ, ಅವ್ರನ್ನ ನೋಡೋದಿದೆ ಒಂದು ದೊಡ್ಡ ಪುಣ್ಯ. ಸಿಗ್ತಾ ಇರಲಿಲ್ಲ, ಯಾರಿಗೂ ಸಿಗ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ಲೆಟ್ರ್ ಬರೆಯೋದು, ಇದನ್ನು ಕೇಳೋದು, ಆವತ್ತಿನ ಗಳಿಗೆನ ನೆನೆಸ್ಕೊಂಡ್ರೆ ಇವತ್ತು ಆ ಪುಣ್ಯಾತ್ಮರು ಬಂದಿದ್ದ ಜಾಗ, ಅಣ್ಣವರು, ಶಂಕರಣ್ಣವರು, ವಿಷ್ಣು ಸಾರು, ರವಿಚಂದ್ರನ್ ಸಾರು, ಇವರೆಲ್ಲರೂ ಈ ಜಾಗದಲ್ಲಿ ಬಂದು ಕೂತಿದ್ದಾರೆ. ಇದು ಒಂದು ದೊಡ್ಡ ದೇವಸ್ಥಾನ. ಬೆಂಗಳೂರಿಗೆ ಬಂದು 20 ವರ್ಷ ಆಗಿದೆ. ನಾನು ಬೆಂಗಳೂರಲ್ಲಿರೋ ಎಲ್ಲ ದೇವಸ್ಥಾನಗಳಿಗೂ ರೌಂಡ್ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಕಡೆ ದರ್ಶನ ಸಿಕ್ಕಿದೆ. ಆದರೆ ಈ ದೇವಸ್ಥಾನಕ್ಕೆ ನಾನು ಬಂದಿರಲಿಲ್ಲ. ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ನನ್ನ ಎಷ್ಟೋ ಜನ್ಮದ ಪುಣ್ಯ ಅಂತ ಅನಿಸ್ತಾ ಇದೆ. ಸೂಪರ್, ಥ್ಯಾಂಕ್ ಯು. ಆಕಾಶವಾಣಿಯ ಬಗ್ಗೆ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಖಂಡಿತ ಆಕಾಶವಾಣಿ ಕೂಡ ಋಣಿಯಾಗಿ ಇರುತ್ತೆ. ಇದರ ಜೊತೆಗೆ ನನಗಂತೂ ತುಂಬ ಖುಷಿ, ಏನು ಗೊತ್ತಾ, ನೀವು ನಮ್ಮ ಮಂಡ್ಯದವರು ಅನ್ನೋದು ನನಗೆ ಖುಷಿ. ಸೊ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಮೇಗಳಾಪುರ ಗ್ರಾಮದ ಬಗ್ಗೆ ಹೇಳಿ. ಮೇಡಮ್, ನಮ್ಮ ಊರ ಹೆಸರು ಬಂದು ಮೇಳದಪುರ ಅಂತ. ಮೇಗಳಪುರ ಅಂತ ಇತ್ತೀಚೆಗೆ ಬಂದಿರೋದು. ನಮ್ಮ ಕಾಲಘಟ್ಟದಲ್ಲಿ ನಮ್ಮ ತಾತ ಮುತ್ತಾತ ಇದ್ದಾಗ ಅದು ಮೇಳದಪುರ ಅಂತ ಇತ್ತು. ಸುಮಾರು 100 ಹಳ್ಳಿಗಳಲ್ಲಿ ಇದು ಒಂದು ಹಳ್ಳಿ. ಈ ಹಳ್ಳಿಲಿ ಮನೋರಂಜನೆ ಕಾರ್ಯಕ್ರಮಗಳು ನಡೀತಾ ಇತ್ತು. ನಾಟಕಗಳಂತೆ, ಸಂಗೀತ ಕಾರ್ಯಕ್ರಮ ಅಂತ ಈ ಥರ ನಡೀತಾ ಇತ್ತು. ಸೊ ಆವಾಗ ನಮ್ಮ ತಾತ ಮುತ್ತಾತರೆಲ್ಲರೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ರು. ಇದನ್ನು ಈಗ ಇದು ಅಂತ ನಮ್ಮ ಹಿರೀಕರು ಯಾರೋ ಇಬ್ಬರು ಹೇಳ್ತಾರೆ, ಇದು ಮೇಳದಪುರ ಅಂತಿತ್ತು. ನಿಮ್ಮ ತಾತ ಅವರು ಭೀಮನ್ ಪಾತ್ರ ಮಾಡ್ತಾಯಿದ್ರು, ಹಾಡು ಹೇಳೋದಕ್ಕೆ ತುಂಬ ಫೇಮಸ್ಸು. ಅವತ್ತು ಮೈಕೆ ಇರ್ತಿರ್ಲಿಲ್ಲ. ಸುಮಾರು 20 ಕಿಲೋಮೀಟ್ರು ದೂರಕ್ಕೆ ಅವ್ರ ವಾಯ್ಸ್ ಕೇಳ್ತಾ ಇತ್ತು. ಅಷ್ಟು ಗಟ್ಟಿಯಾದ ವಾಯ್ಸ್ ಇರ್ತಿತ್ತು, ಕಂಚಿನ ಕಂಠ ಇರ್ತಿತ್ತು. ಇವಾಗ ನೀನೇನೋ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಿರ್ತೀಯ ಅಂತ ಅಂದ್ರೆ ಆ ಪಲ್ಸ್ ಅಲ್ಲಿ ಗಂಟೆ ಎಳ್ಕೊಂಡು ಹೋಗಿದೆ ನಿನ್ನ, ಜೀನ್ಸ್ ಎಲ್ಲ ಬಂದಿದೆ, ಜೀನ್ಸ್ ಅಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಮ್ಮ ಊರು ಬಂದು ಇವತ್ತು ಮೇಗಳಪುರ ಅಂತಿದೆ. ಅವತ್ತಿನ ಕಾಲದಲ್ಲಿ ಮೇಳದಪುರ ಅಂತ ಇತ್ತು. ಆ ಮೇಳದಪುರದಿಂದ ಬಂದು ಇವತ್ತು ಆಕಾಶವಾಣಿಲಿ ನಾನು ಕೂತಿದ್ದೀನಿ ಅಂತಂದ್ರೆ ನನ್ನಂತ ಪುಣ್ಯವಂತ ಯಾರೂ ಇಲ್ಲ. ಸೂಪರ್. ಇದರ ಜೊತೆಗೆ ನಿಮ್ಮ ಒಂದು ಹಿನ್ನೆಲೆ ಇದೆಯಲ್ಲ, ಅದರಲ್ಲೂ ಹಲಗೂರಿನಲ್ಲಿ ನೀವು ಥಿಯೇಟರ್ನಲ್ಲಿ ಟಿಕೆಟ್ ಕೊಟ್ಟಂಥ ಕೆಲಸ, ಥಿಯೇಟರ್ ಆಪರೇಟರ್ ಆಗಿ ಮಾಡಿದಂಥ ಕೆಲಸ, ಕಂಡಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದೀರಿ. ಇಷ್ಟೊಂದು ಹಿನ್ನೆಲೆ ದೊಡ್ಡದಾಗಿದೆಯಲ್ಲ. ನಾನು ಓದೋದ್ರಲ್ಲಿ ತುಂಬ ಹಿಂದೆನೆ. ಅವಾಗೆಲ್ಲ ಓದೋದಕ್ಕೆ ಅಂತಂದರೆ ಅವಾಗ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಇತ್ತು, ಓದೋದಕ್ಕೆ ಎಲ್ಲ ಅವಕಾಶಗಳು ಇರ್ತಿತ್ತು. ಆದರೆ ನಮ್ಗೆ ಓದೋದಕ್ಕೆ ಆಗಲಿಲ್ಲ. 7th ಫೇಲ್ ಆಗಿಬಿಟ್ಟೆ. ಆಸಕ್ತಿ ಇರಲಿಲ್ಲ. 7ನೇ ಕ್ಲಾಸ್ ಫೇಲ್ ಆದ ತಕ್ಷಣ ನನಗೆ ಕೆಲಸ ಸಿಕ್ಕಿದ್ದೆ ನನಗೆ ಹಲಗೂರಲ್ಲಿ ಒಂದು HIS ಚಿತ್ರಮಂದಿರ ಅಂತಿತ್ತು. ಸೊ ಅಲ್ಲಿ ಸೇರ್ಕೋಬೇಕು ಅಂತೇಳಿ ಯಾರೊಬ್ಬರು ಪರಿಚಯದಿಂದ ಟಿಕೆಟನ್ನು ತಗೊಳ್ಳೋದು. ಮತ್ತು ಪ್ರತಿ ಶುಕ್ರವಾರ ರಿಲೀಸ್, ಇವಾಗಲೂ ಶುಕ್ರವಾರ ರಿಲೀಸ್ ಅವತ್ತು ಶುಕ್ರವಾರ ರಿಲೀಸ್ ಆಗ್ತಿತ್ತು. ಪ್ರತಿ ಶುಕ್ರವಾರ ನಾವು ಹಳ್ಳಿಗೆಲ್ಲ ಪೋಸ್ಟರ್ ಹಾಕೊಂಡು ಎಣ್ಸ್ಕೊಂಡು ಹೋಗ್ಬೇಕು ಸೈಕಲಲ್ಲಿ. ಸೊ ಅವಾಗೆಲ್ಲ 4 ಆಟ ಇತ್ತು. ಆಮೇಲೆ ನಾನು ಬರೆಯೋದ್ರಲ್ಲಿ ಹ್ಯಾಂಡ್ ರೈಟಿಂಗಲ್ಲಿ ನಾನು ತುಂಬ ಚೆನ್ನಾಗಿ ಬರೀತಿದ್ದೆ. ಆವಾಗ ಅಮೋಘ 4ನೇ ದಿನ, ಅಮೋಘ 2ನೇ ವಾರ, ಅಮೋಘ ದಿನ 4 ಆಟ ಅಂತ ಆ ಥರ ಬರೆಯೋದ್ರಲ್ಲಿ ತುಂಬ ಫೇಮಸ್ಸು. ಸೊ ಆ ಥರ ಬರ್ಕೊಂಡು ಆ ಥಿಯೇಟ್ರಲ್ಲೇ ಟಿಕೆಟ್ ಕೊಟ್ಕೊಂಡು, ಜೊತೆಗೆ ಒಂದಷ್ಟು ನನ್ನ ನೆಚ್ಚಿನ ನಟರುಗಳನ್ನು
ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ ಅಂದರೂ ಆ ತೆರೆ ಮೇಲೆ ನೋಡಿಕೊಂಡು ಖುಷಿ ಪಡ್ತಾ ಇದ್ದೆ. ಸಿನಿಮಾದಲ್ಲೂ ನಾನು ಏನೋ ಮಾಡಬೇಕು ಅನ್ನೋ ಒಂದು ಸಣ್ಣದೊಂದು ಆಸೆ ಇತ್ತು. ಆಮೇಲೆ ನಾನು ಮುಂದೆ ಮುಂದೆ ಬರ್ತಾ ಇದ್ದ ತಕ್ಷಣ ಹಂಗೆ ಟೆಂಟಿಂದ ಆಪ್ರೇಟರ್ ಕೆಲಸ ಸ್ಟಾರ್ಟ್ ಮಾಡಿದೆ. ಅಂದರೆ ಅವಾಗೆಲ್ಲ ಬೋರ್ ಪ್ರೊಜೆಕ್ಷನ್ ಇತ್ತು, ಇವಾಗೆಲ್ಲ ಡಿಜಿಟಲ್, ಅವಾಗೆಲ್ಲ ಬೋರ್ ಪ್ರೊಜೆಕ್ಷನ್. ಆ ಕಾರ್ಬನ್ ಎಲ್ಲ ತಳ್ಳಬೇಕು, ಆ ಸ್ಪಾರ್ಕ್ ಆಗಿ ಬೆಂಕಿ ಬಂದರೆ ಮಾತ್ರ ಆ ಸ್ಕ್ರೀನಲ್ಲಿ ಅದು ಪಿಕ್ಚರ್ ಬರ್ತಾಯಿತ್ತು. ಸೊ ಅದನ್ನು ಕಲ್ತ್ಕೊಂಡು ಅದೇ ಚಿತ್ರಮಂದಿರದ ಮಾಲೀಕರು ಒಂದಷ್ಟು ಅಲಗೂರು ಎಕ್ಸ್ಪ್ರೆಸ್ ಅಂತ ಒಂದಷ್ಟು ಬಸ್ಗಳಿತ್ತು. ಸೊ ಇದೇ ದೀಪಾವಳಿ ಟೈಮು ನನಗೆ ಆ ಬಸ್ಸಿಗೆ ಪ್ರಮೋಷನ್ ಆಯಿತು, ಥಿಯೇಟರ್ನಿಂದ ಬಸ್ಸಿಗೆ ಪ್ರಮೋಷನ್ ಆಯಿತು. ಸೊ ಅವಾಗೆಲ್ಲ ಮಾದೇಶ್ವರನ ಬೆಟ್ಟಕ್ಕೆಲ್ಲ ಟ್ರಿಪ್ ಎಲ್ಲ ಹೊಡಿತಿದ್ವಿ. ಆವಾಗ ಈ ಬಸ್ಸಲ್ಲಿ ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಬರ್ತಾರೆ ಅಂತೇಳಿ ನಾನು ಲೆಕ್ಕಾಚಾರ ಹಾಕೊಳ್ಳೋದಕ್ಕೋಸ್ಕರ ನನಗೆ ಬಸ್ಸಿಗೆ ಕಳಿಸಿದ್ರು. ಸೊ ನನಗೆ ಟಾಕೀಸಿಂದ ಬಸ್ಸಿಗೆ ಬಂದೆ. ಬಸ್ಸಿಂದ ನೆಕ್ಸ್ಟು ನನಗೇನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸುಮಾರು ಒಂದು 15 ವರ್ಷ ಮಂಡ್ಯ ಡಿಸ್ಟಿಕಲ್ಲಿ ಎಲ್ಲ ಕಡೆ ಕಂಡಕ್ಟರ್ ಆಗಿ ಕೆಲಸ ಮಾಡಿದೆ. ಬರ್ತಾ 96, 97 ಅವಾಗ ಪ್ರೈವೇಟ್ ಬಸ್ ಕಲೆಕ್ಷನ್ಸ್ ಎಲ್ಲ ಕಮ್ಮಿ ಆಯಿತು. ಸೊ ನನಗೆ ಸಿನಿಮಾದು ಒಂದಷ್ಟು ಗೀಳಿತ್ತು, ಏನು ಮಾಡೋದು ಅಂದ್ಕೊಂಡು ಬೆಂಗಳೂರಿಗೆ ಬಂದೆ. ಸೊ ಈಗ ಬೆಂಗಳೂರಿಗೆ ಬಂದಿದ್ದಕ್ಕೆ ನಾವು ಬ್ರೇಕ್ ಆಗ್ತೀವಿ. ಅದಕ್ಕಿಂತ ಮುಂಚೆ ಹಲಗೂರು ನಿಮಗೆ ಎಷ್ಟೆಲ್ಲ ಹಂತವಾಗಿ ಬದುಕನ್ನು ಕಟ್ಕೊಟ್ಟಿತ್ತು. ಆದರೂ ಬೆಂಗಳೂರು ಕಡೆನೇ ಹೋಗಬೇಕು ಅಂತ ಹೇಳಿ ಕೇವಲ ಬಸ್ ಒಂದೇ ಕಾರಣ ಆಯ್ತಾ ನಿಮ್ಗಲ್ಲಿ ಕೆಲಸ ಕಡಿಮೆ ಆಗಿದ್ದು? ಬೇರೇನು ರೀಸನ್ ಇರಲಿಲ್ಲ? ಬಸ್ ಒಂದೇ ಕಾರಣ ಅಲ್ಲ, ನನ್ನ ಉದ್ದೇಶ ನಾನು ಸಿನಿಮಾದಲ್ಲಿ ಏನೋ ಮಾಡಬೇಕು ಅನ್ನೋದು ಒಂದು ಕನಸಿತ್ತು. ಏನೋ ಒಂದು ಮಾಡಬೇಕು ಸಿನಿಮಾದಲ್ಲಿ, ಏನೋ ಮಾಡಬೇಕು ಅಂತಂದರೆ ಬೆಂಗಳೂರಿಗೆ ಬರಬೇಕು. ಬೇರೆ ಯಾವ ಜಿಲ್ಲೆಗೂ ಹೋದ್ರೂ ಹಾಗಲ್ಲ, ಬೆಂಗಳೂರೇ ಮೂಲ ಕಾರಣ, ಬೆಂಗಳೂರೇ ಮಾತೃ ನಗರ ಅಂತಾರೆ ನಮಗೆ. ಸಿನಿಮಾದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಇಲ್ಲಿಗೆ ಬರಬೇಕಾಗಿತ್ತು. ಬೆಂಗಳೂರನ್ನ ಹುಡ್ಕೊಂಬಂದೆ. ಬೆಂಗಳೂರು ಹುಡ್ಕೊಂಬಂದ ಮೇಲೆ ತುಂಬ ಪ್ರಾಬ್ಲಮ್ ಆಯಿತು, ತುಂಬ ಕೆಲಸ ಕಾರ್ಯ ಇಲ್ಲ. ಬೆಂಗಳೂರು ಬಂದ ತಕ್ಷಣ ಯಾರಿಗೂ ಪರಿಚಯಸ್ಥರಿರಲ್ಲ, ನಂಟರಿಸ್ತಿರ್ತಾರೆ, ಅವ್ರು ಯಾರ ಮನೆಗೂ ಹೋಗೋಕ್ಕಾಗಲ್ಲ, ಸ್ವಾಭಿಮಾನ. ಇದ್ರ ಮಧ್ಯೆ ನಾವು ಯಾವ ಥರ ಬದುಕನ್ನು ಕಟ್ಕೋಬೇಕು ಅಂತ ತುಂಬ ಸಮಸ್ಯೆಗಳಾಯಿತು. ಆ ಸಮಸ್ಯೆ ಜೊತೆಗೆ ಒಂದಷ್ಟು ಕೆಲಸಗಳನ್ನ ಮಾಡಿ, ನಾನು ಬೆಂಗಳೂರಿಗೆ ಬಂದ ಮೇಲೆ ನಾನು ಮಾಡದೇ ಇರೋ ಕೆಲಸನೇ ಇಲ್ಲ, ತುಂಬ ಕೆಲಸಗಳನ್ನು ಮಾಡಿದ್ದೀನಿ. ಕೆಲಸ ಮಾಡಿಕೊಂಡು ಒಂದಷ್ಟು ಜೀವನ ಏನು ಮಾಡೋದು ಅಂತೇಳಿ, ಈಗ ಗಾಂಧಿನಗರಕ್ಕೆ ಬಂತ ಅಂದರೆ ನಾನೇನೋ ಯಾವನೋ ಬಂದ ಅಂತ ಹೇಳ್ಬಿಟ್ಟು ನನಗೆ ಬಂದು ಒಂದು ಸಿನಿಮಾದಲ್ಲಿ ಏನೋ ಆಸೆ ಇಟ್ಕೊಂಡು ಬಂದಿದ್ಯಾ, ಯಾರು ಹಾಕಲ್ಲ. ಸೊ ಏನು ಮಾಡಬೇಕು, ಇಲ್ಲಿ ಪರಿಚಯ ಬೇಕು, ಪರಿಚಯ ಇಲ್ಲದೆ ಏನೂ ಆಗಲ್ಲ. ಸೊ ಅಂದಷ್ಟು ಪರಿಚಯ ಮಾಡ್ಕೊಳ್ಳೋದಕ್ಕೆ ನನಗೇನು ಬೇಕು ಅಂತ ಅಂದಾಗ ನನಗೆ ಒಂದು ಆಟೋ ಅಂದರೆ ಆಟೋ ಜನಸಂಪರ್ಕ ಇರುವಂಥದ್ದು. ಬೆಂಗಳೂರಿಗೆ ಮೂಲ ಒಂದು ಹೃದಯ ಭಾಗದಲ್ಲಿ ಒಂದು ಒಳ್ಳೆ ವೆಹಿಕಲ್ ಅಂತಂದರೆ ಬಸ್ಸು, ಅದು ಬಿಟ್ಟರೆ ಆಟೋ ಓಡಿಸೋದು ಕಲ್ತ್ಕೊಂಡೆ. ಸೊ ಆಟೋ ಓಡಿಸ್ಕೊಂಡು ಎಲ್ಲೆಲ್ಲಿ ಸಿನಿಮಾ ಶೂಟಿಂಗ್ ನಡೀತಿರುತ್ತೆ ಅಲ್ಲಿ ಹೋಗೋದು, ಅವ್ರ ಹತ್ರ ಒಂದು ಫೋಟೋ ತೆಗೆಸ್ಕೊಳ್ಳೋದು. ಸೊ ಅವ್ರ ಹತ್ರ ನಂಗೊಂದು ಪಾತ್ರ ಕೊಡಿ, ನಾನು ಸಿನಿಮಾದಲ್ಲಿ ಪಾತ್ರ ಮಾಡ್ತೀನಿ ಅಂತ ಹೇಳೋದು. ಸೊ ಹಿಂಗೆ ಮಾಡ್ಕೊಂಡು ಒಂದಷ್ಟು ಜನನ ಪರಿಚಯ ಮಾಡಿಕೊಂಡೆ. ಏನೇ ಪರಿಚಯ ಮಾಡಿಕೊಂಡ್ರು ಏನೂ ಆಗಲೇ ಇಲ್ಲ. ಒಟ್ಟಾರೆ ಬೆಂಗಳೂರಿಗೆ ಬಂದಿದ್ದಾಯಿತು, ಗಾಂಧಿನಗರದ ನಂಟನ್ನು ಬೆಳೆಸ್ಕೊಳ್ಳೋದಕ್ಕೆ ಆಟೋ ಡ್ರೈವರ್ ಆಗಿದ್ದು ಆಯಿತು. ಸೊ ಆಟೋ ಡ್ರೈವರ್ ಆಗಿ ಇಲ್ಲೆಲ್ಲೋ ಒಂದು ಕಡೆ ಸಿನಿಮಾದ ಒಂದು ಕೆಲಸಕ್ಕೆ ನೀವು ನಾಂದಿ ಹಾಡ್ತೀರಿ, ಅದು ಆಟೋ ಮೂಲಕ ನಾಂದಿ ಹಾಡ್ತೀರಿ. ಸೊ ಆಟೋಗೂ ಸಿನಿಮಾಕ್ಕೂ ಏನಪ್ಪ ಸಂಬಂಧ, ಅದು ಹೆಂಗೆ ನಾಂದಿ ಹಾಡಿದ್ರು ಅನ್ನೋ ಪ್ರಶ್ನೆ ನಮ್ಮ ಕೇಳುಗರಿಗೂ ಕೂಡ ಕಾಡ್ತಾ ಇರುತ್ತೆ. ಸದ್ಯಕ್ಕೆ ಈ ಪ್ರಶ್ನೆಗೆ ಇಲ್ಲಿ ಬ್ರೇಕ್ ಹಾಕಿ ಉತ್ತರಕ್ಕೆ ಒಂದು ಹಾಡಿನ ವಿರಾಮ ಕೊಡೋಣ. ಕೇಳಿದ್ರೆ ನೀವು ಕೂಡ ಆಟೋ ನಾಗರಾಜ್ ಅವ್ರಿಗೆ ಏನೇ ಪ್ರಶ್ನೆ ಕೇಳೋದಿದ್ರು, ನಿಮ್ಮ ವಿಷಸ್ ತಿಳಿಸೋದಿದ್ರು, ಖಂಡಿತವಾಗಿ ನೀವು ಈಗಲೇ ನಮಗೆ ವಾಟ್ಸಪ್ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013. ಕೇಳ್ತಾ ಇರೋದು ಆಕಾಶವಾಣಿ ಬೆಂಗಳೂರು ಸಿನಿ ದನಿ ಕಾರ್ಯಕ್ರಮ. ಹೀಗೆ ಯಾವತ್ತಿಗೂ ನಾನು ಕೂಡ ಸಿನಿಮಾ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಬಂದಂಥವರು ನಮ್ಮ ಆಟೋ ನಾಗರಾಜ್ ಅವರು. ಅವರೊಟ್ಟಿಗೆ ಮಾತುಕತೆಯನ್ನು ಮುಂದುವರಿಸೋಣ. ಕಂಡಕ್ಟರ್ ಆಗಿದ್ದಂಥ ಕೆಲಸ, ದುಡಿಮೆ ಎಲ್ಲವನ್ನ ಬಿಟ್ಟು ಸಾವಿರಾರು ಕನಸುಗಳನ್ನು ಹೊತ್ತುಕೊಂಡು ಬೆಂಗಳೂರಿಗೆ ಬಂದಿದ್ದಾಯಿತು. ಆಟೋದಲ್ಲಿ ಹತ್ತು ಕೂತಿದ್ದು ಆಯಿತು. ಆದರೆ ಬೆಂಗಳೂರಿಗೆ ಬಂದಾಗ ಬೆಂಗಳೂರು ನಿಮ್ಮನ್ನು ಅಷ್ಟು ಸುಲಭವಾಗಿ ಸ್ವಾಗತ ಮಾಡಿಬಿಡ್ತಾ? ಊಟಕ್ಕೆಲ್ಲ ಏನು ಮಾಡಿದ್ರಿ, ಎಲ್ಲಿ ಉಳ್ಕೊಂಡ್ರಿ, ಹೇಗಿತ್ತು ಆ ಪ್ರಾರಂಭದ ದಿನಗಳು? ಇಲ್ಲ, ನನಗೆ ಬೆಂಗಳೂರು ಬಂದಾಗ ತುಂಬ ರಿಲೇಷನ್ಸ್ ಇದ್ದರು, ಎಲ್ಲೂ ಹೋಗಬೇಕು ಅಂತ ಅನಿಸಿಲ್ಲ, ಯಾಕೆಂದರೆ ಸ್ವಾಭಿಮಾನ. ಸೊ ಬೆಂಗಳೂರು ಬಂದು ನನ್ನ ಮೈಸೂರು ಮಂಡ್ಯದಿಂದ ನನ್ನ ಪ್ರೈವೇಟ್ ಬಸ್ಸಲ್ಲಿ, ನಾನು ಹೆಂಗಿದ್ರು ಬಸ್ ಕಂಡಕ್ಟರ್ ಆಗಿದ್ನಲ್ಲ, ಅವಾಗೆಲ್ಲ ಬಸ್ ಚಾರ್ಜ್ ಇರ್ತಿರಲಿಲ್ಲ ನನಗೆ. ಪ್ರೈವೇಟ್ ಬಸ್ಸಲ್ಲಿ ಬಂದು ಮೈಸೂರು ರೋಡು BHL ಹತ್ರ ಇಳಿತೀನಿ. ಸೊ ಟೈಮ್ ಬಂದು ಸಂಜೆ 4 ಗಂಟೆ ಆಗಿರುತ್ತೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಲ್ಲಿಂದ ಯಶವಂತಪುರವರೆಗೂ ನಡ್ಕೊಂಡೇ ಹೋಗ್ತೀನಿ, ವೆಸ್ಟ್ ಕಡ್ ರೋಡಲ್ಲಿ. ಯಶವಂತಪುರವರೆಗೂ ನಡ್ಕೊಂಡು ಹೋಗೋದ್ರೊಳಗಡೆ ನನಗೆ 7 ಗಂಟೆ ಆಗಿಬಿಟ್ಟಿರುತ್ತೆ. ಅಂದರೆ ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ನನಗೆ 2:30 ಟೈಮ್ ತಗೊಳುತ್ತೆ. ಸೊ 7:30 ಆಗೋಯ್ತು. ಇನ್ನು ಎಲ್ಲಿ ನಾನು ಇರಬೇಕು, ಎಲ್ಲಿ ಮಲ್ಕೊಬೇಕು, ಯಾರ ಹತ್ರ ನಾನು ಆಶ್ರಯ ತೊಗೋಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ದಿಕ್ಕೇ ತೋರಿಸ್ದಂಗೆ ಆಗಿಬಿಡುತ್ತೆ. ಸೊ ಅಲ್ಲಿಂದ ಬರ್ತೀನಿ. ಅಲ್ಲಿಂದ ಬಂದರೆ ವೆಸ್ಟ್ ಕಡ್ರಲ್ಲಿ ತುಂಬ
ಚೌಟ್ರಿಗಳಿದೆ, ನೀವು ನೋಡ್ತಿರ್ತೀರಿ, ಹೌದು, ಸಾಲು ಛತ್ರಗಳದು. ಚೌಟ್ರಿಗಳಿರುತ್ತೆ. ಹೌದು. ಅಲ್ಲಿ ನೋಡ್ತೀನಿ ಮದುವೆಗಳು ನಡೀತಾ ಇರುತ್ತೆ. ಸೊ ಅಲ್ಲಿ ನಾಗರಾಜು ವೆಡ್ಸ್ ಗೀತಾ ಅಂತ ಇರುತ್ತೆ. ಓಕೆ, ನಿಮ್ಮ ಹೆಸರಿನವರದ್ದೇ ಮದುವೆ. ಆಯಿತಾ, ಸುಮ್ಗೆ ಹೋಗ್ತೀನಿ, ಊಟ ಮಾಡ್ತೀನಿ, ಒಂದು ತಾಂಬೂಲ ಕೊಡ್ತಾರೆ, ಇಸ್ಕೊಂಡು ಹೊರಗಡೆ ಬರ್ತೀನಿ. ಒಬ್ಬರು ಭಿಕ್ಷುಕರು ಕೈ ಹೊಡ್ತಾರೆ, ನನ್ನ ಹತ್ರ ದುಡ್ಡಿಲ್ಲ, ಆ ತಾಂಬೂಲನ ಅವ್ರಿಗೆ ಕೊಡ್ತೀನಿ. ಅಲ್ಲಿಂದ ವಿಜಯನಗರ ಬರ್ತೀನಿ. ಅಲ್ಲಿಗೆ ಬಂದಾಗ ಟೈಮ್ 9:30 ಆಗಿರುತ್ತೆ. ವಿಜಯನಗರ ರೌಂಡ್ ಆಗ್ತೀನಿ. ಆವಾಗ ಪ್ರಸನ್ನ, ಪ್ರಮೋದ್ ಅಲ್ಲೇ ಇದೆಯಲ್ಲ, ವೀರೇಶ್, ಅಲ್ಲೆಲ್ಲ ಒಂದು ಸಾರಿ ಪೋಸ್ಟ್ಗಳೆಲ್ಲ ನೋಡ್ತೀನಿ. ಯಾವಾಗ ನಾನು ಈ ಟಾಕೀಸಲ್ಲಿ ನಾನು ಯಾವಾಗ ನಾನೊಂದು ಸಣ್ಣ ಪಾತ್ರ ಮಾಡಿದ್ರೂ ಸಾಕು, ಅಲ್ಲಿ ಬರ್ತೀನಿ ಅಂತ ಕನಸನ್ನು ಹೊತ್ಕೊಂಡು ಅಲ್ಲೇ ರೌಂಡ್ ಆಗ್ತೀನಿ. ಟೈಮ್ 9:30, 10 ಗಂಟೆ ಆಗುತ್ತೆ. ಸೊ 10 ಗಂಟೆಲಿ ಅಲ್ಲಿ ಒಂದು ಬಸ್ ಸ್ಟಾಪ್ ಹತ್ರ ಮಲ್ಕೋತೀನಿ. ಸೊ ನಿದ್ದೆ ಬರುತ್ತೆ. 12 ಗಂಟೆಗೆ ಬಂದು ಪೊಲೀಸ್ನವ್ರು ಹೊಡೆದು ನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಸ್ಟೇಷನ್ನಿಂದ ಒಂದು 2 ಅವರ್ ಇಟ್ಕೊಂಡು, ಒಳ್ಳೆ ಹುಡುಗ ಇದ್ದಂಗೆ ಇರ್ತೀಯಪ್ಪ, ನೀನು ಯಾರು, ನಿನ್ನ ಅಡ್ರೆಸ್ ಇದ್ರೂ ಕೊಡು, ನಿನ್ನ ಫ್ರೆಂಡ್ಸು ಯಾರು ರಿಲೇಷನ್ ಇದ್ದಾರಾ ಅಂತ ಕೇಳ್ತಾರೆ. ಇದ್ದರೂ ಕೂಡ ನಾನು ಯಾರ್ದು ಹೇಳಲ್ಲ. ಹೊರಗಡೆ ಬರ್ತೀನಿ. ಹೊರಗಡೆ ಬಂದು ಬೆಳಿಗ್ಗೆ ಏನು ಮಾಡಬೇಕು ಅಂತ ಅಂದಾಗ ನನ್ನ ಕಜಿನ್ ಒಬ್ಬರು ಅಲ್ಲಿಂದ ಹೋಗ್ತಾ ಇರ್ತಾರೆ, ನಾನು ನೋಡಿ ನಿಲ್ಲಿಸ್ತಾರೆ. ಆಗಲೂ ಕೂಡ ನಾನು ಈ ಪ್ರಾಬ್ಲಮ್ಲಿದ್ದೀನಿ ಅಂತ ಹೇಳ್ಕೊಳ್ಳಲ್ಲ. ನಾನು ಬಸ್ಸಲ್ಲಿ ಬಂದಿದ್ದೀನಿ, ಇಲ್ಲಿ ಯಾವುದೋ ಒಂದು ಮದುವೆ ನಡೀತಿದೆ, ಮದುವೆ ಟ್ರಿಪ್ಪಿಗೆ ಬಂದಿದ್ದೀನಿ. ಸೊ ಹಂಗಾಗಿ ಇಲ್ಲೊಂದು ಬೆಂಗಳೂರು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೇಳ್ತೀನಿ ಹೊರತು ಅವ್ನಿಗೆ ಸತ್ಯ ಹೇಳಲ್ಲ. ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ಸಂಜೆ ಆಗುತ್ತೆ, ಊಟ ಇಲ್ಲ, ಅಲ್ಲಲ್ಲೇ ಓಡಾಡ್ತಿರ್ತೀನಿ, ತುಂಬ ಬಿಸಿಲು. ಕೊನೆಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲೂ ಆ ಕ್ಷಣದಲ್ಲಿ ವಾಪಸ್ ಊರಿಗೆ ಹೊಟ್ಟೋಗೋಣ ಅಂತ ಅನಿಸ್ಲಿಲ್ವಾ? ಅನಿಸಿಲ್ಲ ನನಗೆ. ಇಲ್ಲೇ ಇದ್ದು ಏನೋ ಮಾಡಬೇಕು. ಯಾಕೆಂದರೆ ನಾನು ಯಾರಾದರೂ ಬೆಂಗಳೂರಿಗೆ ಹೋಗ್ಬಿಟ್ರೆ, ಇಲ್ಲೇ ಬೇಜಾನ್ ಕೆಲಸ ಇದೆ ನಮ್ಮೂರಲ್ಲೇ, ಇಲ್ಲಿದ್ದು ಹೋಗಿ ಬೆಂಗಳೂರಲ್ಲೇ ಸುಮ್ಗೆ ಯಾಕೋ ಟೈಮ್ ಪಾಸ್ ಮಾಡ್ತೀರಾ ನೀವು ಅಂತ ಬೇರೆಯವ್ರನ್ನ ನಾನು ಹೀಯಾಳಿಸ್ತಿದ್ದೆ. ಅಂಥವ್ನು ಇಲ್ಲಿಗೆ ಬಂದಾಗ ನಾನು ಇಲ್ಲಿ ಬಂದಿದ್ದೀನಿ, ಏನಾದರೂ ಮಾಡಿ ಇಲ್ಲೇ ನಾನು ಸೆಟ್ಲಾಗಬೇಕು ಅಂತೇಳಿ ಒಳ್ಳೆ ತೀರ್ಮಾನ ತೊಗೊಂಡೆ. ಸೊ ಅದಾದಮೇಲೆ ಅವತ್ತು ಸಂಜೆ 7:30ವರೆಗೂ ನನಗೆ ಊಟ ಇಲ್ಲ, ತಿಂಡಿ ಇಲ್ಲ, ಬೆಂಗಳೂರು ಸುತ್ತ ತಿರುಗಾಡಿದ್ದೀನಿ. ಪ್ರಸನ್ನ ಟಾಕೀಸಿಂದ ಹತ್ರ ಇಲ್ಲ ಅಂದ್ರೂ ಸುಮಾರು 4 ಅವರ್ ಕೂತಿದ್ದೀನಿ. 4 ಅವರ್. ಆವಾಗ ಯಾವುದೋ ಒಂದು ಸಿನಿಮಾ ನಡೀತು, ಅಮೇರಿಕಾ ಸಿನಿಮಾ ಇತ್ತು. ಈ ಪಕ್ಕದಲ್ಲಿ ಎಲ್ಲರಂತೆಲ್ಲ ನನ್ನ ಗಂಡ ಹಾಕಿದ್ದು 2 ಇತ್ತು. 2 ಸಿನಿಮಾ ನೋಡಬೇಕು ಆಸೆ, ದುಡ್ಡಿಲ್ಲ. ಓಕೆ. ನನಗೆ ಎಷ್ಟೋ ಜನಕ್ಕೆ ಸ್ವಲ್ಪ ಅಂದರೆ ನಮ್ಮ ಊರುಗಳಲ್ಲಿ, ಸಣ್ಣ ಪುಟ್ಟ ಊರುಗಳಲ್ಲಿ ಸಿನಿಮಾ ನೋಡ್ತೀನಿ, ಒಳಗಡೆ ಬಿಟ್ಬಿಡ್ತಿದ್ರು ಅರ್ಧ ಆಗಿದ್ರೆ. ಆ ಥರ ನಾನು ಕಳಿಸ್ತಿದ್ನಲ್ಲ, ಆ ಥರ ಯಾರು ಕಳಿಸ್ತಾರೆ ಅಂತ ಆಸೆ ಯಾರೂ ಕಳಿಸಿಲ್ಲ. ಸೊ ಅದಾದಮೇಲೆ ಆ ಸಿನಿಮಾ ನೋಡೋಕ್ಕೆ ಒಬ್ಬ ರಾಜು ಅಂತ ಬರ್ತಾನೆ, ನನ್ನ ಕ್ಲಾಸ್ಮೇಟ್. ಅವನು ಸಿನಿಮಾ ನೋಡೋಕ್ಕೆ ಬರಲ್ಲ, ಸೈಕಲಲ್ಲಿ ನನ್ನಂಗೆ ಅವನು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಬೇಕು ಅಂತ ಸೈಕಲಲ್ಲಿ ಟೀ ಮಾರ್ಕೊಬರ್ತಾನೆ. ಸೊ ಅವ್ನು ಪರಿಚಯ ಆಗುತ್ತೆ, ಅವ್ನು ನನ್ನನ್ನು ಕರ್ಕೊಂಡು ಹೋಗ್ತಾನೆ. ಅವ್ನ ಮನೇಲಿ 1-2 ದಿನ ಇಟ್ಕೋತಾನೆ. ನನ್ನ ಕನಸೇನು ಅಂತ ಅವ್ನು ಕೇಳ್ತಾನೆ. ಬಟ್ ಎಷ್ಟು ಅಂತ ಸಹಾಯ ಮಾಡೋಕ್ಕಾಗತ್ತೆ, 1 ದಿನ 2 ದಿನ ಮಾಡ್ತಾನೆ. ಮುಂದಕ್ಕೆ ನಾನು ಸ್ವಾಭಿಮಾನದಿಂದ ಅವನನ್ನು ಬಿಟ್ಟು ಬಂದುಬಿಡ್ತೀನಿ. ಇನ್ನೊಬ್ಬರು ನನ್ನ ಫ್ರೆಂಡ್ ಒಬ್ಬರು ಸಿಗ್ತಾರೆ, ನಮ್ಮ ಕಜಿನು ಮಂಜುನಾಥ್ ಅಂತೇಳಿ, ನೈಸ್ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಅವರು ನನ್ನ ಬಗ್ಗೆ ಗೊತ್ತಿರುತ್ತೆ, ತೆಂಟಲ್ಲಿ ಕೆಲಸ ಮಾಡ್ತಿದ್ದೆ, ಬರವಣಿಗೆಯಲ್ಲಿ ತುಂಬ ಚೆನ್ನಾಗಿ ಬರೀತಿದ್ದೆ, ಸಿನಿಮಾ ಅಂದರೆ ಆಸಕ್ತಿ, ಆರ್ಟಿಸ್ಟ್ ಆಗಬೇಕು ಅಂತ ಆಸಕ್ತಿ, ಅದು ಅವನಿಗೆ ಗೊತ್ತಿರುತ್ತೆ. ಅವನೇನು ಮಾಡ್ತಾನೆ, ಅವನ ರೂಮಲ್ಲಿ ಇಟ್ಕೊಂಡು ನನಗೆ ಸುಮಾರು 3 ತಿಂಗಳು ನನಗೆ ಉತ್ತೇಜನ ಕೊಡ್ತಾನೆ. ಒಳ್ಳೆ ಬಟ್ಟೆ ತಗೊಡ್ತಾನೆ, ಡೈಲಿ ಖರ್ಚು ಕಾಸು ಕೊಡ್ತಾನೆ. ನೀನು ಗಾಂಧಿನಗರ ಹೋಗು, ಒಳ್ಳೆ ಅವಕಾಶ ಸಿಗುತ್ತೆ, I2 ಪರ್ಸ್ನಾಲಿಟಿ ಇದೆಯಾ ಅಂತ ಕಳಿಸ್ತಾನೆ. ಅಲ್ಲೆಲ್ಲ ಓಡಾಟ ಮಾಡ್ತೀನಿ. ಆವಾಗ ನನಗೆ ಅವಕಾಶಗಳು ಸಿಕ್ಕಿಲ್ಲ. ಬಟ್ ಏನು ಮಾಡೋದು, ಜೀವನ ಮಾಡೋದಕ್ಕೆ ಪ್ರತಿದಿನ ಅವ್ರ ಹತ್ರ ದುಡ್ಡಿಸ್ಕೊಂಡು ಅವ್ರ ನೆಲೆಯಲ್ಲೇ ಇರಬೇಕು ಅಂದ್ರೆ ನನಗೂ ಒಂಚೂರು ಮಾನವೀಯತೆ ಇರುತ್ತಲ್ವ. ಸೊ ಏನು ಮಾಡೋದು ಅಂದ್ಕೊಂಡಾಗ ಒಂದಷ್ಟು ಮಾರ್ಕೆಟಿಂಗ್ ಕಂಪ್ನಿಗೆ ಹೋಗ್ತೀನಿ, ಕೆಲಸ ಮಾಡ್ತೀನಿ. ಒಂದಷ್ಟು ತರಕಾರಿ ವ್ಯಾಪಾರ ಮಾಡೋಕ್ಕೆ ಹೋಗ್ತೀನಿ. ಆಮೇಲೆ ಏನು ಮಾಡೋದು, ಆಟೋ ಓಡಿಸಿದ್ರೆ, ಅಂದರೆ ತರಕಾರಿ ವ್ಯಾಪಾರ ಮಾಡಿದ್ರೆ ನನಗೆ ಆ ಲೆವೆಲ್ ಇರೋವಂಥ ಒಂದಷ್ಟು ಸಣ್ಣ ಜನನೇ ಸಿಗ್ತಾರೆ. ಸಿನಿಮಾದವ್ರು ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ನನಗೆ ಓಡಾಡ್ಸೋದಕ್ಕೆ ಒಂದು ಗಾಡಿ ಬೇಕು, ಆಟೋ ಬೇಕು. ಆಟೋ ಓಡಿಸಿದ್ರೆ ನನಗೆ ಎಲ್ಲ ಕಡೆ ಶೂಟಿಂಗ್ ಎಲ್ಲ ನಡೀತಿದೆ, ಅಲ್ಲಿ ಹೋಗ್ಬೋದು, ಪರಿಚಯ ಮಾಡ್ಕೋಬೋದು, ಒಂದು ಆಸೆ ಉಟ್ಕೊಂಡು ಒಂದು ಬಾಡಿಗೆ ಆಟೋ ತೊಗೊಂಡು ಬಾಡಿಗೆ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಬೆಂಗಳೂರಿಗೆ ಬಂದು ಬಾಡಿಗೆ ಆಟೋ ತೊಗೊಳ್ಳೋ ಕಾಲಾವಧಿ ಎಷ್ಟಿತ್ತು? ಎಲ್ಲ ಒಂದು 6 ತಿಂಗಳು ಹಿಡಿತಾ? ಸುಮಾರು ಒಂದೂವರೆ ವರ್ಷದೊಳಗಡೆ ನಾನು ಬೇರೆ ಎಲ್ಲ ಕೆಲಸ ಮಾಡ್ತಿದ್ದೆ, ಮಾರ್ಕೆಟಿಂಗ್ ಅಂತೆ. ಸೊ ಆ್ಯಕ್ಚುಲಿ ಇದೇ ಆಕಾಶವಾಣಿ ಮುಂದೆ ನಾನು ಒಂದು ಟೈ ಹಾಕ್ಕೊಂಡು, ಇನ್ಶರ್ಟ್ ಮಾಡಿಕೊಂಡು, ಒಂದಷ್ಟು ಸ್ಲಿಮ್ಮರ್ ಅಂತೆ ಏನೇನೋ ಒಂದಷ್ಟು ಪ್ರಾಜೆಕ್ಟ್ ಇತ್ತು. ಅವೆಲ್ಲನೂ ತೊಗೊಂಡು ನಾನು ಸೇಲ್ ಮಾಡೋಕ್ಕೆ ಬರ್ತಿದ್ದೆ. ನಂಗೆ ಹಿಂಗೆ ಮಾತಾಡೋಕ್ಕೆ ಬರಲ್ಲ ಮಾರ್ಕೆಟಿಂಗಲ್ಲಿ. ಸೊ ಅದು ನನ್ನ ಕೈಲಿ ವರ್ಕೌಟ್ ಆಗಲಿಲ್ಲ, ಮಾಡೋಕ್ಕಾಗದೆ ಆ ಕೆಲಸ ಬಿಟ್ಟು ಬೇರೆ ಏನು ಮಾಡ್ಬೋದು ಅಂತೇಳಿ ಒಂದಷ್ಟು ತರಕಾರಿ ವ್ಯಾಪಾರ ಇದೆಲ್ಲ ಮಾಡ್ಕೊಂಡು ಕೊನೆಗೆ ಆಟೋ ಓಡಿಸ್ಲೇಬೇಕು ಅಂತೇಳಿ ಪ್ಲಾನ್ ಮಾಡಿಕೊಂಡು ಬಹುಶಃ ಇವತ್ತು ಇಷ್ಟೊಂದು ಮಾತಾಡ್ತಿದ್ದೀರಾ ಅಂದರೆ ಅವತ್ತು ಮಾತು ಬರದೇ ಇರ್ಬೋದು, ಜೀವನದ ಅನುಭವಗಳು ಇಷ್ಟು ಮಾತನ್ನು ಹೇಳ್ಕೊಟ್ಟಿದೆ ಅಂತ ಹೇಳ್ಬೋದಲ್ಲ? 100% ಮೇಡಮ್. ಅನುಭವ ಅಷ್ಟಾಗಿದೆ ಬೆಂಗಳೂರಲ್ಲಿ.
ನಂದು ಸ್ವಾಭಿಮಾನ ಇರುವಂಥ ವ್ಯಕ್ತಿ ನಾನು. ಎಷ್ಟೇ ಯಾರೇ ಶ್ರೀಮಂತರಿದ್ರು, ಯಾರೇ ನಮ್ಮ ರಿಲೇಷನ್ಸ್ ಇದ್ರು, ಯಾರ ಹತ್ರನೂ ಹೋಗಲಿಲ್ಲ. ಒಂದಷ್ಟು ಜನ ನಂಗೆ ಸಹಾಯ ಮಾಡಿದ್ರು. ಆಟೋ ಓಡಿಸ್ಕೊಂಡು ಏನೋ ಒಂದು ಮಾಡಿಕೊಂಡು ಏನೋ ಒಂದು ಬದುಕಲೇಬೇಕು, ಸಿನಿಮಾದಲ್ಲಿ ನಟನೆ ಮಾಡಲೇಬೇಕು ಅಂತೇಳಿ ಛಲ ಇಟ್ಕೊಂಡು ಆಟೋ ಸ್ಟಾರ್ಟ್ ಮಾಡಿಕೊಂಡು ಒಂದು 2 ವರ್ಷ ಆಟೋ ಓಡಿಸಿದ್ದೀನಿ. ಯಾವ ಸಿನಿಮಾದಲ್ಲೂ ನನಗೆ ಪರಿಚಯ ಆಗಲಿಲ್ಲ. ಆಮೇಲೆ ಯಾರೋ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರ್ ಬರ್ತಾರೆ, ಶೂಟಿಂಗ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ನನಗೂ ಯಾರೋ ಶೂಟಿಂಗ್ನವ್ರು ಸಿಕ್ಕಿದ್ರಲ್ಲಪ್ಪ, ಪ್ಯಾಸೆಂಜರ್ ಆಗಿ ಕೂತು ಮಾತಾಡ್ತಾ ಇರ್ತಾರೆ. ಮನೆಯೊಂದು 3 ಬಾಗಿಲು ಅಂತ ಸೀರಿಯಲ್ ನಡೀತಾ ಇರುತ್ತೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಶೂಟಿಂಗ್ ಸ್ಪಾಟ್ಗೆ. ನಾನು ಅವ್ರ ಹತ್ರ ಪರಿಚಯ ಮಾಡ್ಕೋತೀನಿ. ಸರ್ ನನಗೊಂದು ಪಾತ್ರ ಕೊಡ್ತೀರಾ ಅಂತ ಹೇಳ್ತೀನಿ. ನೋಡೋಣ ಕೊಡ್ತೀನಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನನ್ನ ಅದೃಷ್ಟ ಹೆಂಗಿತ್ತು ಅಂದರೆ, ನಾನು ಆ ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀನಿ, ಅಲ್ಲಿ ಅದು ಆಟೋ ಬಾಡಿಗೆ ಕೊಡೋಕ್ಕೆ 1-2 ನಿಮಿಷ ಲೇಟ್ ಮಾಡ್ತಾರೆ, ಮ್ಯಾನೇಜರ್ ಬಂದಿಲ್ಲ ಅಂತ. ಆವಾಗ ಇನ್ನೊಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು ಹೇಳ್ತಾನೆ, MLA ಕ್ಯಾರೆಕ್ಟರ್ ಮಾಡೋಕ್ಕೆ ಅವನು ಯಾರು ಕೈ ಕೊಟ್ಬಿಟ್ಟಿದ್ದಾರೆ ಅಂತ. ಸೊ ಆ ಅಸಿಸ್ಟೆಂಟ್ ಡೈರೆಕ್ಟರ್ ಏನು ಮಾಡ್ತಾರೆ, ಬನ್ನಿ ಸರ್ ಅಂತ ಹೇಳ್ಬಿಟ್ಟು ನನಗೆ MLA ಡ್ರೆಸ್ ಹಾಕಿ ಮನೆಯೊಂದು 3 ಬಾಗಿಲು ಅನ್ನೋ ಸೀರಿಯಲಲ್ಲಿ ಪಾತ್ರ ಕೊಡ್ತಾರೆ. ಅದು 1 ದಿನದ ಪಾತ್ರ ಅಲ್ಲ, 45 ಎಪಿಸೋಡ್ ಬರುವಂಥ ಪಾತ್ರ. ಇದು ಬಯಸದೇ ಬಂದ ಭಾಗ್ಯ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಡೇನೇ ಪೇಮೆಂಟ್ ಕೊಟ್ರಾ? ಫಸ್ಟೇ ಇಲ್ಲ, ಪೇಮೆಂಟ್ ಕೊಡ್ತಿರ್ಲಿಲ್ಲ. ಸೊ ನಿಮ್ಮ ಕ್ಯಾಮ್ರಾ ಫೇಸ್ ಮಾಡಿದ್ದೆ ಒಂದು ದೊಡ್ಡ ಪೇಮೆಂಟ್ ಸಿಕ್ಕಿದಾಗ ಅಲ್ಲ ಪೇಮೆಂಟ್ ಇರಲಿ, ನನ್ನನ್ನು ಯಾವ ಥರ ಯೂಸ್ ಮಾಡಿಕೊಂಡ್ರು ಅಂತ ಅನ್ನೋದು ಅದು ತುಂಬ ಪ್ರಶ್ನೆ ಆಗುತ್ತೆ. ಬಾಡಿಗೆ ಆಟೋ ಓಡಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಇನ್ನೂ ನಾನು ಮದುವೆ ಆಗಿರಲಿಲ್ಲ ಆವಾಗ, ಬ್ಯಾಚುಲರು. ಅವತ್ತೇ 200 ರೂಪಾಯಿ ಆಟೋ ಬಾಡಿಗೆ. ಆಮೇಲೆ ಸಿನಿಮಾ ಇರೋದ್ರಿಂದ ಆಟೋ ಬಾಡಿಗೆನೇ ಓಡಿಸ್ತಾ ಇರಲಿಲ್ಲ ನಾನು. ಎಲ್ಲಿ ಶೂಟಿಂಗ್ ನಡೀತಿದೆ ತಿಳ್ಕೊಳ್ಳೋದು, ಅಲ್ಲಿ ಹೋಗ್ಬೋದು, ಸೈಲೆಂಟಾಗಿ ಶೂಟಿಂಗ್ ನೋಡೋದು, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದು, ಅವ್ರಿಗೊಂದು ಫೋಟೋ ಕೊಡೋದು, ಈ ಥರ ಎಲ್ಲ ಮಾಡ್ಕೊಂಡು ಬಾಡಿಗೆನೇ ಓಡಿಸ್ತಾರೆ. ಡೈಲಿ ಒಂದು 500 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಆಗೋದು. ಬಾಡಿಗೆ ಕೊಟ್ಟು ಗ್ಯಾಸ್ ಎಲ್ಲ ಹಾಕಿಸಿ 100 ರೂಪಾಯಿ ಊಟ ತಿಂಡಿ ಖರ್ಚಾಗೋದು, ಅಷ್ಟೇ ಆಗೋಗ್ತಿತ್ತು. ಸೊ ಅಲ್ಲಿಗೆ ಆಗೋಗ್ತಿತ್ತು. ಆದ ಮೇಲೆ ಒಂದು ತುಮಕೂರು ಮಾದೇವಯ್ಯ ಅಂತ ಒಬ್ರು ಸಿಗ್ತಾರೆ ನನಗೆ. ಅವರು ಡಾಕ್ಯುಮೆಂಟ್ರಿ ಕಿಂಗ್. ಅವರು ಇವತ್ತು ತುಮಕೂರು ಮಾದೇವಯ್ಯ ಅಂತ ಅಂದರೆ ಈ ಆಕಾಶವಾಣಿಗೂ ಅವ್ರಿಗೂ ತುಂಬ ನಂಟಿದೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ಅವರು ಒಂದು ಡಾಕ್ಯುಮೆಂಟ್ರಿಗೆ ನನ್ನನ್ನು ಅಲ್ಲಿ ಕಿರುಚಿತ್ರ ಮಾಡ್ತಿರ್ತಾರೆ. ಅಲ್ಲಿ ಊಟ ತರೋದಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ ಆಟೋ ಕೈ ಇಡ್ತಾರೆ. ಆಟೋ ನಾನು ಸಿಗ್ತೀನಿ. ಅವ್ರ ಮ್ಯಾನೇಜರ್ HV ಪ್ರಕಾಶ್ ಅಂತ ಕರ್ಕೊಂಡು ಹೋಗ್ತಾರೆ. ಊಟ ತೊಗೊಂಡು ಹೋಗ್ತೀನಿ, ಬಾಡಿಗೆ ಕೊಡ್ತಾರೆ. ಅಲ್ಲೂ ಒಂದು ಪಾತ್ರ ಸಿಗುತ್ತೆ ನನಗೆ. ಎಲ್ಲಿ ದಾಸರಲ್ಲಿ ಓಟಗೆರೆ ಹಾಸ್ಪಿಟ್ಲಲ್ಲಿ, ಹೆರಿಗೆ ಹಾಸ್ಪಿಟ್ಲಲ್ಲಿ ಒಂದು P1 ಕ್ಯಾರೆಕ್ಟರ್ ಬೇಕಾಗಿರುತ್ತೆ. ಬಾಮ್ಮ ನೀನು ಮಾಡಮ್ಮ ಅಂತ HV ಪ್ರಕಾಶ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲೊಂದು ಪಾತ್ರ ಕೊಡ್ತಾರೆ. ಆವಾಗ ತುಮಕೂರು ಮಾದೇವಣ್ಣ ಪರಿಚಯ ಆಗಿ ನನ್ನ ಎಲ್ಲ ಡಾಕ್ಯುಮೆಂಟ್ರಿಗಳಿಗೂ ನೀನು ಊಟ ತಂದು ಕೊಡೋದು, ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡಿರು ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಡೈರೆಕ್ಷನ್ ಮಾಡೋಕ್ಕೆ ಟೊಪ್ಪಿ ಜಯರಾಮಯ್ಯ ಅಂತ ಇರ್ತಾರೆ. ಅವ್ರ ಜೊತೆ ನಾನು ತುಂಬ ಸಂಬಂಧ ಬೆಳೆಸ್ಕೋತೀನಿ. ಸೊ ಸುಮಾರು ಒಂದು 500ರಿಂದ 600 ಡಾಕ್ಯುಮೆಂಟ್ರಿ ಮಾಡ್ತೀನಿ 2 ವರ್ಷಕ್ಕೆ. ಆ ಕಾಲಘಟ್ಟದಲ್ಲಿ ಎಷ್ಟೋ ಜನ ಆರ್ಟಿಸ್ಟ್ಗಳು ಇವತ್ತು ನಂಬರ್ 1 ಹೀರೋಯಿನ್ ಆಗಿರೋರು, ನಂಬರ್ 1 ಹೀರೋ ಆಗಿರೋರು ಆ ಡಾಕ್ಯುಮೆಂಟ್ರಿಯಲ್ಲಿ ಪಾತ್ರ ಮಾಡಿದ್ದಾರೆ. ಯಾರು ಅಂತ ಹೇಳಲ್ಲ. ಒಬ್ಬ ದೊಡ್ಡ ನಟಿ ಇವತ್ತು ಅವತ್ತೊಂದು ಸಣ್ಣ ಡಾಕ್ಟರ್ ಕ್ಯಾರೆಕ್ಟರ್ ಮಾಡೋಕ್ಕೆ ಇದೇ HV ಪ್ರಕಾಶ್ ಕರೆಸಿದ್ರು. ಆ ಹುಡುಗಿಗೆ ಸರಿಯಾದ ಒಂದು ಡೈಲಾಗ್ ಹೇಳೋಕ್ಕೆ ಬರಲಿಲ್ಲ. ಕೊನೆಗೆ ಡಾಕ್ಟ್ರ್ ಕೋಟ್ನ ತೆಗೆದು ಸೀರೆ ಉಡಿಸಿ ಹೊಟ್ಟೆಗೆ ಬಟ್ಟೆ ಕಟ್ಟಿ ಪ್ರೆಗ್ನೆಂಟ್ ಥರ 4 ಗ್ರೌಂಡಲ್ಲಿ ಮಲಗಿಸಿ ಒಂದು ಸಣ್ಣದು ಏನು ಡೈಲಾಗ್ ಇಲ್ಲ, ಸುಮ್ಗೆ ಜೂನಿಯರ್ ಆರ್ಟಿಸ್ಟ್ ಥರ ಹಿಂದೆ ಮಲಗಿಸಿದ್ರು. ಅವಳು ಇವ್ರು ನಂಬರ್ 1 ಹೀರೋಯಿನ್ನು. ಯಾರು ಅಂತ ಹೇಳಲ್ಲ. ಓಕೆ, ಎಷ್ಟೊಂದು ಅನುಭವಗಳ ಬುತ್ತಿ ನಿಮ್ಮ ಜೊತೆಯಾಗಿದೆ ನಾಗರಾಜ್ ಅವರೇ. ಸೊ ಇದೆಲ್ಲದರ ನಡುವೆ ಏನಪ್ಪಾ ಅಂತ ಹೇಳಿದ್ರೆ, ಸಿನಿಮಾ ಒಂದೇ ಅಲ್ಲ, ನಿಮಗೆ ಬೇರೆ ಬೇರೆ ರೀತಿಯಾದಂಥ ಹವ್ಯಾಸಗಳು ಇದೆ. ಈಗಾಗಲೇ ನೀವು ಹೇಳಿದ್ರಿ ನಿಮ್ಮ ಬರವಣಿಗೆ ದುಂಡಾಗಿತ್ತು, ಅದ್ಭುತವಾಗಿತ್ತು, ಅಮೋಘ ಆರಂಭ, ಅಮೋಘ 50 ದಿನಗಳು ಅಂತೆಲ್ಲ ಬರಿತಾ ಇದ್ರಿ ಅಂತ. ಆ ಬರವಣಿಗೆ ಅಲ್ಲಿಗೆ ನಿಂತೋಯ್ತಾ? ಇದ್ರೊಟ್ಟಿಗೆ ಸಾಗ್ಲಿಲ್ವಾ? ಇಲ್ಲ, ನಾನು ಟೆಂಟಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಚಿತ್ರಕಲೆ ಬರೆಯೋದ್ರಲ್ಲಿ, ಬರವಣಿಗೆ ಬರೆಯೋದ್ರಲ್ಲಿ ತುಂಬ ಚೆನ್ನಾಗಿ ಬರೀತಿದ್ದೆ. ಎಷ್ಟೋ ನೀವು ಹೆಂಗೆ ಕೂತಿದ್ದೀರಾ ಅದೇ ಥರ ಚಿತ್ರ ಬರೀಬಲ್ಲ ನಾನು ಇವಾಗಲೂ ಕೂಡ. ಓಕೆ, ಹಾಗಿದ್ರೆ ಕಾರ್ಯಕ್ರಮ ಮುಗಿದ್ಮೇಲೆ ಬರೀತೀನಿ. ಆ ಥರ ಬರೀತಿದ್ದೆ. ಆ ಹವ್ಯಾಸ ಇವಾಗಿಲ್ಲ, ಅದು ಬಿಟ್ಬಿಟ್ಟು. ಯಾಕೆಂದರೆ ಇವತ್ತು ಫ್ಯಾಮಿಲಿ ಜಂಜಾಟ ಈ ಥರ ಇರುತ್ತಲ್ಲ, ಅದು ಪ್ರಾಬ್ಲಮ್ ಇರೋದ್ರಿಂದ ಅವೆಲ್ಲ ಬಿಟ್ಟೆ, ಹವ್ಯಾಸ ಆಗಿಟ್ಕೊಂಡಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಆರ್ಟಿಸ್ಟ್ ಆಗಬೇಕು ಅಂತ ಬಂದವನು ಆರ್ಟಿಸ್ಟ್ ಆಗಿದ್ದೀನಿ. ಜೊತೆಗೆ ಒಂದಷ್ಟು ಸಿನಿಮಾ ಪ್ರಚಾರಕರ್ತನಾಗಿ ನೋಡಿ, ನಾನು ಬಂದಿದ್ದು ಕೆಲವೇ ವರ್ಷಗಳ ಹಿಂದೆ. ನಾನು ಬಂದು 17 ವರ್ಷ ಆಯಿತು. ಇಲ್ಲಿವರೆಗೂ 890 ಸಿನಿಮಾ ಪ್ರಚಾರ ಮಾಡಿದ್ದೀನಿ ಆಟೋಗಳ ಮೇಲೆ.
ಈಗ ನಾನು ಒಂದು ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತಂದ್ರೆ ಮೇನು ಡೈರೆಕ್ಟರ್ ನನಗೆ ಪರಿಚಯ ಇರಬೇಕು. ಡೈರೆಕ್ಟರ್ ಪರಿಚಯ ಆಗಬೇಕು ಅಂದ್ರೆ ನಾನು ಯಾರು ಅಂತ ಅವ್ರಿಗೆ ಗೊತ್ತಿರಬೇಕು. ನನಗೆ ಮಧ್ಯೆ ಒಬ್ರು ಸಿಗ್ತಾರೆ, ಶ್ರೀಹರ್ಷ ಅಂತೇಳಿ, ಶಶಾಂಕ್ ಅವರ ರೈಟ್ರು. ಅವ್ರು ಪರಿಚಯ ಆಗ್ತಾರೆ. ಪರಿಚಯ ಆಗಿ ಹೇಳ್ತಾರೆ, ನಾಗರಾಜ್ ಅವರೇ ನೀವು ನೋಡಿದ್ರೆ ತುಂಬ ಒಳ್ಳೆ ಹುಡುಗ ಥರ ಕಾಣ್ತೀರಾ ರೀ, ನಾವೊಂದು ಫಾರ್ಮುಲಾ ಕೊಡ್ತೀನಿ, ಆ ಥರ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ನಿಮಗೆ ಅಂತಾರೆ. ಏನು ಹೇಳಿ, ಎಲ್ಲ ಡೈರೆಕ್ಟರ್ಗಳ ನಂಬರ್ ಕೊಡ್ತಾರೆ. ಎಲ್ಲ ಡೈರೆಕ್ಟರ್ಗಳ ನಂಬರ್ ತಗೋತೀನಿ, ಪ್ರತಿದಿನ ಗುಡ್ ಮಾರ್ನಿಂಗ್ ಅಂತ ಕೆಳಗಡೆ ಆಟೋ ನಾಗರಾಜ್ ಅಂತ ಹಾಕ್ತೀನಿ. ಯಾಕೆ ನಾರ್ಮಲಾಗಿ ನೀವು ಯಾವ್ದಾದ್ರು ಡೈರೆಕ್ಟರ್ ಹತ್ರ ಶೂಟಿಂಗ್ ಸ್ಪಾಟ್ಗೆ ಹೋಗ್ಬಿಟ್ಟು ಫೋಟೋ ಕೊಟ್ಟರೆ ಫೋಟೋ ಇಸ್ಕೊತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಕೊಡ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಬುಟ್ಟಿಗೆ ಬಿಸಾಕ್ತಾರೆ. ನಾನು ಯಾರು ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಸೊ ಪ್ರತಿದಿನ ಮೆಸೇಜ್ ಮೂಲಕ ಎಚ್ಚರಿಸುವಂತ, ಪ್ರತಿದಿನ ಗುಡ್ ಮಾರ್ನಿಂಗ್ ಅಂತ ಹಾಕಿ ಒಂದು ವಾರ 10 ದಿನ ಆದಮೇಲೆ, ಸರ್ ನಮಸ್ಕಾರ ಸರ್, ಆಟೋ ನಾಗರಾಜ್ ಅಂದ್ರೆ ನೀನೇನಪ್ಪ ಮೆಸೇಜ್ ಮಾಡ್ತಿದ್ದು ಅಂತ ಅವ್ರ ತಲೆಗೆ ಹೋಗುತ್ತೆ. ಅವಾಗ ನನ್ನ ಮೇಲೆ ಏನೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗುತ್ತೆ. ಸೊ ಇದೊಂದು ಹ್ಯೂಮನ್ ಸೈಕಾಲಜಿ. ಆ ಥರ ಶ್ರೀಹರ್ಷ ಅನ್ನೋರು ಇವತ್ತು ನನಗೆ ಗುರು ಅಂತಂದ್ರೆ ಶ್ರೀಹರ್ಷನೇ, ಶಶಾಂಕ್ ಅವರ ಅಸಿಸ್ಟೆಂಟು ಶ್ರೀಹರ್ಷ. ನನಗೆ ಇವತ್ತು ಈ ಆಕಾಶವಾಣಿಗೆ ನಾನು ಇಲ್ಲಿ ಕೂತಿದ್ದೀನಿ ಅಂತ ಕೂಡ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಅವ್ರ ಹತ್ರ, ಸರ್ ಗುರುಗಳೇ ನಿಮ್ಮ ಆಶೀರ್ವಾದದಿಂದ ಆಕಾಶವಾಣಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟೆ ಇಲ್ಲಿಗೆ ನಾನು ಬಂದಿದ್ದೀನಿ. ಸೊ ನಡೆದು ಬಂದಂತ ಹಾದಿಯನ್ನ ನಡೆಸಿದವರಂತ ಕೈ ಹಿಡಿದವರಂತವ್ರನ್ನ ಮರಿಬಾರ್ದು ಅನ್ನೋದು ಇದು. ಹೌದು. ಒಂದು ಸಿನಿಮಾ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸ್ತು ಅಂತ ತಿಳಿದ್ಬಿಟ್ವಿ. ನಾಗರಾಜ್ ಆಗಿದ್ದವರು ಚಿತ್ರರಂಗದ ಪಾಲಿಗೆ ಆಟೋ ನಾಗರಾಜ್ ಆಗಿ ನೀವು ಗುರುತಿಸ್ಕೊಳ್ತೀರಾ, ಅದು ಹೇಗೆ ಸಾಧ್ಯ ಆಯಿತು? ಅದೇ ನಾನು ಹೇಳಿದ್ನಲ್ಲ, ಒಂದಷ್ಟು ಸೀರಿಯಲ್ಗಳು ಮಾಡ್ಕೊಂಬಂದೆ. ಅದಾದಮೇಲೆ ಒಂದಷ್ಟು ಪಾತ್ರಗಳು, ಸಾಯಿ ಪ್ರಕಾಶ್ ಅವರು, ಶಶಾಂಕ್ ಅವರು, ಮತ್ತು ಮಳವಳ್ಳಿ ಸಾಯಿ ಕೃಷ್ಣ ಅವರು, ಪ್ರೇಮ್ ಅವರು, ಮಹೇಶ್ ಬಾಬು ಅವರು, ಲಕ್ಕಿ ಶಂಕರ್ ಅವರು, ಈಶ್ವರ್ ಬಾಳೆಗುಂದಿ ಅವರು, ಇವರೆಲ್ಲರೂ ಪರಿಚಯ ಆಗ್ತಾರೆ. ಸೊ ಫೋನು ಮೆಸೇಜು ಇದರಲ್ಲೇ ಪರಿಚಯ ಆಗ್ತಾರೆ. ಅವ್ರ ಹತ್ರ ಒಡನಾಟ ಇಟ್ಕೊತೀನಿ. ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ನನಗೆ ಬೇಸಿಕಲಿ ನಮ್ಮ ನಾಗೇಂದ್ರ ಪ್ರಸಾದ್ ಗುರುಗಳಿದಾರಲ್ಲ, ಅವರು ನನ್ನ ಗುರುಗಳು, ಸಾಹಿತಿಗಳು. ಅವರು 18 ವರ್ಷದಿಂದ ಒಂದು ಮಾತು ಹೇಳಿದರು, ನಿನ್ನ ಮನೆ ಕಟ್ತೀಯಾ ಅಂತ. ಅದನ್ನು ನನ್ನ ಮನೆ ಗುರುಪ್ರವೇಶಕ್ಕೆ ಬಂದಾಗ ಅವರು ನೆನಪು ಮಾಡಿದೆ ನನಗೆ. ಅವ್ರು ಹೇಳಿದ್ರು, ಅವರು ಅಂದರೆ ನನ್ನ ಶ್ರಮ. ಅವ್ರ ಹತ್ರ ಇದ್ದಂಥ ರೈಟ್ರು, ಮಳವಳ್ಳಿ ಸಾಯಿ ಕೃಷ್ಣ ಅವರು, ಅವ್ರ ಜೊತೆ ನನ್ನ ಆಟೋದಲ್ಲಿ ಕುಣಿಸ್ಕೊಂಡು ಹೋಗ್ತಿದ್ದೆ. ಈಗ ಒಬ್ಬ ರೈಟ್ರಿಗೆ ಸಾರಥಿ ಆದರೆ ನಾನು, ರೈಟ್ರು ಎಲ್ಲ ಡೈರೆಕ್ಟರ್ಗಳ ಹತ್ರ ಹೋಗ್ತಾರೆ, ಎಲ್ಲ ಪ್ರೊಡ್ಯೂಸರ್ಗಳ ಹತ್ರ ಹೋಗ್ತಾರೆ. ಸೊ ಅವ್ರ ಜೊತೆ ಹೋದರೆ ಹೂವಿಂದ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ಅವ್ರ ಜೊತೆ ಪರಿಚಯ ಆಗಿಬೋದು, ಕ್ಯಾರೆಕ್ಟರ್ಗಳು ಅದು ಪರಿಚಯ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ಎಲ್ಲರನ್ನೂ ಪರಿಚಯ ಮಾಡಿಕೊಂಡು, ಸೊ ಇಲ್ಲಿವರೆಗೂ ಈಗ ಒಂದಷ್ಟು ಸಿನಿಮಾ, ಶಶಾಂಕ್ ಅವರಾಗಿರ್ಬೋದು, ತುಂಬ ಜನ ನನಗೆ ಒಳ್ಳೆ ಡೈರೆಕ್ಟರ್ಗಳು ಒಳ್ಳೆ ಪಾತ್ರಗಳು ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಮಾಡಿದ್ದೀನಿ, ಶಿವಾಜಿನಗರ PN ಸತ್ಯ ಅವರು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ರುಸ್ತುಮಲ್ಲಿ ಶಿವಣ್ಣವ್ರ ಜೊತೆ ಮಾಡಿದ್ದೀನಿ, ಮತ್ತು ತುಂಬ ಜನರ ಹತ್ರ ಆ್ಯಕ್ಟಿಂಗ್ ಮಾಡಿದ್ದೀನಿ. ಇವಾಗ ಒಂದಷ್ಟು ಸಿನಿಮಾ, ಒಂದು ಮೇಜರ್ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಇದ್ದೀನಿ. ಸೊ ಆ ಬಗ್ಗೆ ನಾವು ಕಡೆಯಲ್ಲಿ ರಿವೀಲ್ ಮಾಡೋಣ. ಇದ್ರ ಜೊತೆಗೆ ನೀವು ಸಾರಥಿ ಸಿನಿಮಾ ಬಗ್ಗೆ ಮಾತಾಡಲೇಬೇಕು ನಮ್ಮೊಟ್ಟಿಗೆ, ಯಾಕಂದರೆ ಅದು ಕೂಡ ನಿಮ್ಮ ಬದುಕಿನ ದಿಕ್ಕನ್ನು ಒಂದು ರೀತಿ ಬದಲಿಸಿದಂಥ ಸಿನಿಮಾ ಆಗಿ ನಿಲ್ಲತ್ತೆ. ಹೌದು. ಯಾವ ರೀತಿಯಲ್ಲಿ? ನಾನು ಸಾರಥಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಒಬ್ಬರು ಮ್ಯಾನೇಜರು ಬರ್ತಾರೆ. ಆಗಲೇ ನಾನು ಚಿತ್ರರಂಗದಲ್ಲಿ ಸ್ವಲ್ಪ ಗುರ್ತಿಸ್ಕೊಂಡಿರ್ತೀನಿ. ಆಟೋ ನಾಗರಾಜ್ ಅಂತ ಒಂದು ಫೋನ್ ಬರುತ್ತೆ. ಆಟೋ ನಾಗರಾಜ್ ಅವರ ಶೂಟಿಂಗ್ ಇದೆ, ಒಂದು 200 ಆಟೋ ಬೇಕು, ಒಂದಿನ 200 ಇರುತ್ತೆ, ಒಂದಿನ 100 ಇರುತ್ತೆ, ಒಂದು 50 ದಿನ ಇರುತ್ತೆ, ನೀವು ಆಟೋ ಸಪ್ಲೈ ಮಾಡ್ಬೋದಾ ಅಂತಂದರು. ಸೊ ಮಾಡ್ತೀನಿ ಸರ್ ಅಂತ ಹೇಳಿದೆ. ಫಸ್ಟ್ ಡೇ ನನಗೆ 30 ಆಟೋ ಬೇಕು ಅಂತ ಹೇಳಿದ್ರು. ಮತ್ತು ದರ್ಶನ್ ಅವರೇ ಓಡಿಸೋ ಒಂದು ಆಟೋ ನನಗೆ ಕೇಳಿದ್ರು. ಸೊ ಅದು ನನ್ನ ಆಟೋನೇ ದರ್ಶನ್ ಅವರು ಓಡಿಸೋದು. ಸೊ ಆಟೋ ಕೊಟ್ಟೆ, ಅದರಿಂದ 30 ಆಟೋ ಆಯಿತು. 30ಇಂದ 400 ಆಟೋವರೆಗೂ ಹೋಯಿತು. ಅತಿರಥ, ಮಹಾರಥ, ಸಾರಥಿ ಅಂತ ನೀವು ನನ್ನನ್ನು ಈಗೇನು ನನಗೆ ಹೇಳಿದಿರೋ ಅದು ಯಾವುದೋ ಪುಣ್ಯ ಅಂತ ಅನಿಸುತ್ತೆ. ಅದು ನಮ್ಮ ಗುರುಗಳು ನಾಗೇಂದ್ರ ಪ್ರಸಾದ್ ಅವರು ಎಷ್ಟು ಕಲ್ಪನೆ ಮಾಡಿಕೊಂಡು ಬರೆದಿದ್ದಾರೆ ಅಂದರೆ, ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. ಹೌದು. ಸೊ ನಾವು ಬಹಳಷ್ಟು ಆಟೋಗಳಿಂದ ಎಷ್ಟು ಕುತೂಹಲಕರವಾಗಿ ಇರುತ್ತೆ ಗೊತ್ತಾ, ಲೈನ್ಸ್ಗಳು ಹಿಂಗೂ ಬರಿಬೋದಾ ಅಂತ ಅನ್ಸುತ್ತೆ ಎಷ್ಟೊಂದು. ಇಲ್ಲ, ಆಟೋ ಡ್ರೈವರು ಎಲ್ಲ ಥರ ಅವನ ಮೈಂಡಲ್ಲಿ ಎಲ್ಲ ಥರ ಇರುತ್ತೆ. ಯಾಕಂದ್ರೆ ಎಲ್ಲಾ ತರ ಜನರನ್ನ ಅವ್ರು ಆಟೋಲ್ ಹತ್ತಿಸ್ಕೊಂಡಿರ್ತಾರೆ. ಸೊ 10 ಜನರ ಮಾತುಗಳನ್ನ ಕೇಳಿರ್ತಾರೆ, ವಿಭಿನ್ನ ಆಲೋಚನೆಗಳು, ವಿಭಿನ್ನ ಧಾಟಿಗಳನ್ನ ನೋಡಿರ್ತಾರೆ. ಆ ಕಾರಣಕ್ಕೆ ಬಹುಶಃ ಆಟೋ ಡ್ರೈವರ್ ಅಂದ್ರೆ ಬಹುಶಃ ಎಷ್ಟೋ ಮಾಹಿತಿ ಅವರಲ್ಲಿ ಅಡಕ ಆಗಿರುತ್ತೆ. ಅಲ್ಲ, ಆಟೋ ಡ್ರೈವರ್ ಅಂದರೆ ಈಗ ನಿಮ್ಮ ಆ ಸಾಂಗಲ್ಲೇ ನಮ್ಮ ಗುರುಗಳು ನಾಗೇಂದ್ರ ಪ್ರಸಾದ್ ಬರ್ತಾರೆ, ಆಟೋ ಡ್ರೈವರ್ ಒಬ್ಬ ಸಾಹಿತಿ, ಅವ್ನಿಗೇನು ಕೆಲಸ ಇಲ್ಲ ಅನ್ನಂಗಿಲ್ಲ. ಡಿಗ್ರಿ ಕೈಯಲ್ಲಿದ್ದರೂ ಕೂಡ ಇನ್ನೊಬ್ಬನ ಹತ್ರ ಸಾಲ ಮಾಡಿಯೋದು ಬೇಡ ಅಂತೇಳಿ ಆಟೋ ಓಡಿಸ್ಕೊಂಡು ಡೈಲಿ 2,000 ರೂಪಾಯಿ ಸಂಪಾದನೆ ಮಾಡೋ ತಾಕತ್ತು ಆಟೋ ಡ್ರೈವರ್ಗಿರೋದು. ಯಾಕೆಂದರೆ 24 ಗಂಟೆ ನಮಗೆ ಪರ್ಮೆಂಟ್ ಇದೆ. ಬೇರೆ ಯಾವುದೇ ಇದಕ್ಕೆ ನಾವು ಪರ್ಮೆಂಟೇ ಕೊಡಲ್ಲ ಸರ್ಕಾರ. ಅದು 24 ಗಂಟೆ ನಾವು ಓಡಿಸೋ ನಮ್ಗೆ ರೈಟ್ಸ್ ನಮ್ಗೆ ಗೌರ್ಮೆಂಟ್ ಕೊಟ್ಟಿದೆ. ಪ್ರಾಮಾಣಿಕವಾಗಿ ದುಡಿದ್ರೆ ಆಟೋದಲ್ಲಿ ಯಾವ ಸಾಫ್ಟ್ವೇರ್ ಇಂಜಿನಿಯರು ಸಂಪಾದನೆ ಮಾಡೋಕ್ಕಾಗಲ್ಲ. 1 ಲಕ್ಷ ರೂಪಾಯಿ ಆರಾಮಾಗಿ ನಾವು ಒಂದು ಆಟೋದಲ್ಲಿ ಸಂಪಾದನೆ ಮಾಡ್ಬೋದು. ಅದಕ್ಕಾಗಿಯೇ ನಾವೆಲ್ಲರೂ ಕೂಡ ನಿಮ್ಮ ಒಂದು ಸಾರಥ್ಯದಲ್ಲಿ ನುಗ್ಗೋ ಅಂತ ತೇರಿಗೆ ಕೈ ಮುಗಿದು ಏರ್ತೀವಿ. ಥ್ಯಾಂಕ್ ಯು.
ಈ ಮ್ಯೂಸಿಕ್ ಬರ್ತಾ ಇದ್ರೆ ಶಂಕರಣ್ಣ ನೆನಪಾಗ್ತಾರೆ ನನಗಂತೂ, ನಿಮಗೂ ಕೂಡ ಅನ್ಕೊಳ್ತೀನಿ. ಯಾಕಂದ್ರೆ ನೀವು ಶಂಕರಣ್ಣ ಅವರ ಅಪ್ಪಟ ಅಭಿಮಾನಿ. ಸೊ ಅವ್ರ ಬಗ್ಗೆ ನೀವು ಹೇಳಲೇಬೇಕು. ನೀವಂತಲ್ಲ, ಪ್ರತಿಯೊಬ್ಬ ಆಟೋ ಚಾಲಕರು ಕೂಡ ಶಂಕರನಾಗ್ ಅವರ ಅಭಿಮಾನಿಗಳೇ. ನಿಮಗೆ ನವೆಂಬರ್ ಬಂತು ಅಂದರೆ ಹಬ್ಬ, ಅದು ಹಬ್ಬ. ಆಮೇಲೆ ನವೆಂಬರ್ ಮಾತ್ರ ಯಾಕೆ ಕನ್ನಡಿಗರ ಹಬ್ಬ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಆದರೆ ನಾವು ಯಾಕೆ ಗಣೇಶ ಚತುರ್ಥಿಲೇ ಗಣೇಶನ ಹಬ್ಬ ಮಾಡ್ತೀವಿ, ಗೌರಿ ಹಬ್ಬದಲ್ಲೇ ಗೌರಿ ಹಬ್ಬ ಯಾಕೆ ಮಾಡ್ತೀವಿ? ಆ ಕಾಲಘಟ್ಟದಲ್ಲೇ ಅದು ಮಾಡಲೇಬೇಕು. ನವೆಂಬರ್ ಬಂತು ಅಂತಂದರೆ ನಮಗೆ ಕನ್ನಡ ರಾಜ್ಯೋತ್ಸವ ಜೊತೆಗೆ ಸಂಕ್ರಮಣದ ಒಂದು ಹಬ್ಬ ಇದೆಯಲ್ಲ, ಅದು ನವೆಂಬರ್ 9 ಬಂತು ಅಂದರೆ ನಮ್ಮ ಆಟೋ ಡ್ರೈವರ್ ಎಲ್ಲ ಸಡಗರವೇ ಸಡಗರ. ಯಾವುದೇ ಆಟೋ ಸ್ಟ್ಯಾಂಡ್ಗೆ ಹೋಗಿ ಸಂಕ್ರಮಣನ ಫೋಟೋ ಇಟ್ಕೊಂಡು, ಅಣ್ಣವ್ರ ಫೋಟೋ ಇಟ್ಕೊಂಡು, ಈಗ ಇತ್ತೀಚೆಗಂತೂ ನಮ್ಮ ಅಪ್ಪು ಅವ್ರನ್ನ ಫೋಟೋ ಇಟ್ಕೊಂಡು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡ್ತಾರೆ. ನೀವು ಈಗ ಕನ್ನಡ ಎಲ್ಲಿ ಉಳ್ಕೊಂಡಿದೆ, ಕನ್ನಡ ಎಲ್ಲಿ ಚಾಲ್ತಿಯಲ್ಲಿದೆ ಅಂತ ಅಂದರೆ ಮೊದಲನೇ ಭಾಗದಲ್ಲಿ ಮೊದಲನೇ ನಂಬರ್ 1 ಅಂದರೆ ಆಟೋ ಚಾಲಕ. ಆಟೋ ಚಾಲಕರಂತಲ್ಲ, ಗಾಡಿ ಯಾರು ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೋ ಅವರೆಲ್ಲ ಕನ್ನಡನ ಉಳಿಸ್ತಾ ಇರುವಂಥ ವ್ಯಕ್ತಿಗಳು. ಈಗ ಸಂಕ್ರಮಣ ಅಂತಂದರೆ ನಮಗೆಲ್ಲ ಒಂದು ಇನ್ಸ್ಪೈರ್. ಯಾರು ಒಂದು ಹೊಸ ಆಟೋ ತಗೋತಾರೋ ಹಿಂದ್ಗಡೆ ಸಂಕ್ರಮಣನ ಫೋಟೋ ಹಾಕ್ತಾರೆ. ಅಂದರೆ ಅವರು ನಮ್ಮ ಆಟೋ ರಾಜ ಸಿನಿಮಾ ಬಂದಮೇಲೆ ನಮ್ಗೆ ಆಟೋ ರಾಯಭಾರಿ ಅವರು. ಹೌದು, ಆಟೋ ನೋಡಿ ನಾವು ಪ್ರತಿ ಘೋಷಿತ ರಾಯಭಾರಿ. ಹೌದು. ಈಗ ನಾವು ಪ್ರತಿ ನವೆಂಬರ್ 9ನೇ ತಾರೀಕು ಸಂಕ್ರಮಣನ ಜನ್ಮೋತ್ಸವ ಅಂತ ಪ್ಲಾನ್ ಮಾಡ್ಕೋತೀವಿ. ಆಟೋ ಡೇ ಅಂತ, ಆಟೋ ಚಾಲಕರಿಗೆ ಆಟೋ ಡೇ ಅಂತ. ಈಗ ನಾವು ಸುಮಾರು 13 ವರ್ಷಗಳಿಂದ ನಾವು ಶಂಕರನಾಗ್ ದಿನಾಚರಣೆ ಮಾಡ್ಕೊಂಡು ಬರ್ತಿದ್ದೀವಿ. ಈಗ ನೋಡಿ, ಪ್ರತಿ ವರ್ಷ ನಾವು ಪೀಸ್ ಆಟೋ ಕಡೆಯಿಂದ, ಆದರ್ಶ ಯೂನಿಯನ್ ಕಡೆಯಿಂದ, ಒಂದಷ್ಟು ಪ್ರೈವೇಟ್ ಬಸ್ಸು ಅಸೋಸಿಯೇಷನ್ ಕಡೆಯಿಂದ, ಈ ಸ್ಕೂಲ್ ವ್ಯಾನ್ ಅಸೋಸಿಯೇಷನ್ ಕಡೆಯಿಂದ ಎಲ್ಲ ಡ್ರೈವರ್ಗಳು ಒಂದು ಕಡೆ ಸೇರ್ತೀವಿ. ನವೆಂಬರ್ 9ನೇ ತಾರೀಕು ಒಂದು ದೊಡ್ಡ ಹಬ್ಬನೇ ಮಾಡ್ತೀವಿ. ನೋಡಿ, ಈಗ 9ನೇ ತಾರೀಕು ಜಯನಗರ ಇದ್ರ ಮುಖಾಂತರ ಎಲ್ಲ ಚಾಲಕರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನವೆಂಬರ್ 9ನೇ ತಾರೀಕು ಒಂದು ದೊಡ್ಡ ಹಬ್ಬ ಆಗುತ್ತೆ. ಶಂಕರಣ್ಣ ಅವ್ರ ಹಬ್ಬ ಜೊತೆಗೆ ಕನ್ನಡ ರಾಜ್ಯೋತ್ಸವ ಆಗುತ್ತೆ. ಸುಮಾರು ಒಂದು 10,000 ಆಟೋ ಡ್ರೈವರ್ಸ್ ಬಂದಿರ್ತಾರೆ. ಒಂದು ಪ್ರಾಮಾಣಿಕ ಆಟೋ ಡ್ರೈವರ್ಸ್ಗೆ ಚಿನ್ನದ ಪದಕ ಕೊಡುವುದು, ಆಟೋ ಡ್ರೈವರ್ಗೆ ಆಟೋ ಕೊಡೋದು, ಈ ಥರ ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸೊ ಪ್ರತಿ ವರ್ಷ ಒಬ್ಬರು ರಾಯಭಾರಿನ ನಾವು ಸೆಲೆಕ್ಷನ್ ಮಾಡ್ತೀವಿ. ನಮ್ಮ ಪೀಸ್ ಆಟೋ ಅಧ್ಯಕ್ಷರು ರಘು ಅವ್ರ ಕಡೆಯಿಂದ ಈ ಸರಿ ನಮಗೆ ಅಜಯ್ ರಾವ್ ಅವರು ಆಟೋ ಡ್ರೈವರ್ ರಾಯಭಾರಿಯಾಗಿ ಬರ್ತಾ ಇದ್ದಾರೆ ನವೆಂಬರ್ 9ನೇ ತಾರೀಕು. ಅವತ್ತು ಒಂದಷ್ಟು ಆಟೋ ಚಾಲಕರು, ಬಡ ಆಟೋ ಚಾಲಕರು ಮಕ್ಕಳಿಗೆ ಬುಕ್ಸ್ ಕೊಡೋದಿರ್ಬೋದು, ಒಂದಷ್ಟು ಜನ ಪ್ರಾಮಾಣಿಕ ಆಟೋ ಡ್ರೈವರ್ಗೆ ಪದಕ ಕೊಡೋದಿರ್ಬೋದು, ಇವೆಲ್ಲ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ. ಸೊ ನಮಗೆ ಸಂಕ್ರಮಣ ಅಂದರೆ ನಮ್ಮ ಗುರು, ಆಟೋ ಚಾಲಕರಿಗೆಲ್ಲ ಸಂಕ್ರಮಣನೇ ಗುರು. ಸೊ ಹಾಗಾಗಿ ನವೆಂಬರ್ 9ನೇ ತಾರೀಕು ನಾವು ಯಾವತ್ತೂ ಮರೆಯಲ್ಲ. ಅದು ನಮಗೆ ಒಂದು ದೊಡ್ಡ ಹಬ್ಬ. ಬೆಂಗಳೂರಿಗೆ ಬಂದಾಗ 1.5 ವರ್ಷದ ನಂತರ ಬಾಡಿಗೆ ಆಟೋ ತಗೊಂಡಾಗ ಪ್ರತಿದಿನ 200 ರೂಪಾಯಿ ನೀವು ಬಾಡಿಗೆ ಕಟ್ಟೋವಾಗ ಅನ್ಕೊಂಡಿದ್ರ ಮುಂದೊಂದು ದಿನ ಇಂಥದಕ್ಕೆಲ್ಲ ನಾನು ಮುಂದೆ ನಿಲ್ತೀನಿ, ಇಂಥ ಕೆಲಸಗಳು ನನ್ನಿಂದ ಆಗುತ್ತೆ ಅಂತ? ಇಲ್ಲ, ಈ ಪ್ರಶ್ನೆಗೆ ನಾನೊಂದು ಒಬ್ಬ ವ್ಯಕ್ತಿ ತುಮಕೂರು ಮಾದೇವಣ್ಣ ಅಂತ ಹೇಳಿದೆ, ಆವಾಗಲೇ ನಾನು ಸ್ವಲ್ಪ ಕಟ್ ಮಾಡಿದೆ. ಸೊ ನಾನು ಡಾಕ್ಯುಮೆಂಟ್ರಿಲಿ ಒಂದು 3 ವರ್ಷ ಕೆಲಸ ಮಾಡ್ತಾ ಇರಬೇಕಾದ್ರೆ ಇದೇ ತುಮಕೂರು ಮಾದೇವಣ್ಣ ಒಂದು ಪ್ರಶ್ನೆ ಕೇಳ್ತಾರೆ, ಎಷ್ಟು ಸಂಪಾದನೆ ಮಾಡಿದೆ ಇವತ್ತು ಅಂತ. ಅಣ್ಣ ಒಂದು 700 ರೂಪಾಯಿ ಸಂಪಾದನೆ ಮಾಡಿದೆ. 700 ರೂಪಾಯಿ ಏನು ಮಾಡ್ತೀಯಾ ಅಂದರೆ ಅವರು ತುಂಬ ಕೇರ್ ಮಾಡ್ತಾರೆ. ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋ, ಚೆನ್ನಾಗಿರಬೇಕು, ನೀನು ನಂಬ್ಕೊಂಬಂದಿರೋರಿಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಎಲ್ರಿಗೂ ಹೇಳ್ತಾ ಇರ್ತಾರೆ. 700 ರೂಪಾಯಿ ಸಂಪಾದನೆ ಮಾಡಿದೆ, ಎಷ್ಟು ಖರ್ಚು ಮಾಡಿದೆ? ಇನ್ನೂ 300 ರೂಪಾಯಿ ಗ್ಯಾಸ್ ಹಾಕಿಸ್ದೆ, 100 ರೂಪಾಯಿ ಊಟ ಆಯಿತು, 400 ರೂಪಾಯಿ ಉಳಿತು, 400 ರೂಪಾಯಿ 200 ರೂಪಾಯಿ ಬಾಡಿಗೆ ಕೊಟ್ಟೆ ಅಂದಾಗ ಅವ್ರ ಮುಖದ ರಿಯಾಕ್ಷನ್ ಚೇಂಜ್ ಆಗುತ್ತೆ. ಬಾಡಿಗೆ ಆಟೋನಾ? ಹೌದು. ಇಷ್ಟು ದಿನ ಯಾಕೋ ಹೇಳಿಲ್ಲ ನೀನು ಅಂತಾರೆ. ನನಗೇನು ಅದು ಅನಿಸಿಲ್ಲ. ಬಾಡಿಗೆ ಆಟೋ 200 ರೂಪಾಯಿ ಕಟ್ಟಬೇಕಲ್ಲೋ, ನಾನೊಂದು ಆಟೋ ಕೊಡಿಸ್ತೀನಿ, ಒಂದು ಹೊಸ ಆಟೋ ತಗೋ ಅಂತಾರೆ. ಅವತ್ತಿನ ಕಾಲಘಟ್ಟದಲ್ಲಿ ಅಣ್ಣ ತಮ್ಮ ಬಂಧು ಬಳಗ ಯಾವ ರಿಲೇಷನು ಕೂಡ ನನಗೆ ಆಟೋ ನಾಗರಾಜ್ ಏನು ಮಾಡ್ತಿದ್ದಾನೆ, ಇಲ್ಲಿ ಬಸ್ಸಲ್ಲಿ ಕಂಡಕ್ಟರ್ ಆಗಿದ್ದವನು ಏನು ಮಾಡ್ತಿದ್ದಾನೆ, ಅವನದು ಲೈಫ್ ಸ್ಟೈಲ್ ಏನು ಅಂತ ಯಾರು ವಿಚಾರಿಸಿಲ್ಲ. ಅವತ್ತಿನ ಕಾಲದಲ್ಲೇ ತುಮಕೂರು ಮಾದೇವಣ್ಣ ಹೊಸ ಆಟೋ ತಗೋ ಅಂತ 2 ಲಕ್ಷ ದುಡ್ಡು ಕೊಡೋಕ್ಕೆ ಬರ್ತಾರೆ. ಆದರೆ 2 ಲಕ್ಷ ಈಸ್ಕೊಳ್ಳೋಕ್ಕೆ ನನಗೆ ಮನಸ್ಸು ಬರಲ್ಲ. ಸೊ 70,000 ರೂಪಾಯಿಗೆ ಒಂದು ಹಳೆ ಆಟೋ ತೊಗೋತೀನಿ. 70,000 ಹಳೆ ಆಟೋ ತೊಗೊಂಡು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಕೂಡ ನಾನು ನವೆಂಬರ್ 9ನೇ ತಾರೀಕು ಪ್ರತಿ ವರ್ಷ ಒಬ್ಬ ಆಟೋ ಚಾಲಕನಿಗೆ ಒಂದು ಆಟೋ ಕೊಟ್ಕೊಂಡ್ಬರ್ತಾ ಇದ್ದೀನಿ 9 ವರ್ಷದಿಂದ. ಯಾಕೆ ಅಂದರೆ ಅವತ್ತು ನನಗೇನು ಇಲ್ದಾರ ಅವನಿಗೆ ಆಟೋ ಕೊಟ್ರಲ್ಲ ತುಮಕೂರು ಮಾದೇವಣ್ಣ, ಅವರೇ ನನ್ನ ಗಾಡ್ ಫಾದರು. ಅವ್ರ ಹೆಸರು ನಾನು ನನ್ನ ಕೊನೆ ಉಸಿರಿರೋವರೆಗೂ ನಾನು ಮರೆಯಲ್ಲ. ಏನೂ ಇಲ್ಲದೆ ಅವತ್ತು ನನಗೆ ಕೊಡಿಸಿದ್ರು. ಇವತ್ತು ನಂಗೆ ದೇವರು ಎಲ್ಲ ಕೊಟ್ಟಿದ್ದಾನೆ. ಸಿನಿಮಾದಲ್ಲಿ ಹೆಸರು ಮಾಡಿದ್ದೀನಿ, ಎಲ್ಲ ನಿರ್ದೇಶಕರಿಗೂ ಗೊತ್ತು, ನಿರ್ಮಾಪಕರಿಗೂ ಗೊತ್ತು. ಆಟೋ ನಾಗರಾಜ್ ಅಂತ ಅಂದರೆ ಅವನು ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ ಅಂತಲೂ ಗೊತ್ತು. ಒಂದಷ್ಟು ಪಾತ್ರಗಳು ನನಗೆ ಸಿಗಬೇಕಾದ ಪಾತ್ರಗಳು ಸಿಗದೇ ಇರ್ಬೋದು, ಆದರೆ ಪ್ರಚಾರಕರ್ತನಾಗಿ ಎಲ್ಲ ನಿರ್ದೇಶಕರು ನಿರ್ಮಾಪಕರನ್ನ
ಅವ್ರ ಹತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಗೊತ್ತು ನೀವು ಅನ್ನೋದು ಈಗಾಗಲೇ ನೀವೇ ಹೇಳಿದ್ರಿ. ಚಿತ್ರರಂಗದಲ್ಲಿ ನೂರಾರು ಸಿನಿಮಾಗಳಿಗೆ, ನೀವು ಹೇಳಿದಂತೆ 890 ಸಿನಿಮಾಗಳಿಗೆ ನೀವು ಪ್ರಚಾರಕರ್ತರಾಗಿ ಕೆಲಸ ಮಾಡಿದ್ದೀರಾ. ಈ ಮಧ್ಯೆ ನೀವೇ ಕೂಡ ಹೇಳಿದ್ರಿ, ಒಂದೊಳ್ಳೆ ಪಾತ್ರ ನಿಮಗೆ ಬೇಕಾಗಿದ್ದ ರೀತಿ ಸಿಗದೇ ಇರ್ಬೋದು, ಸಿಗಲಿಲ್ಲ ಅನ್ನೋಂಥ ಈ ಕೊರಗು ನಿಮಗೆ ಎಷ್ಟರ ಮಟ್ಟಿಗೆ ಕಾಡ್ತಾ ಇತ್ತು? ಅಲ್ಲ, ನಾನು ತುಂಬ ಇತ್ತೀಚೆಗೆ ಒಂದು 8 ವರ್ಷದಿಂದ ಒಳ್ಳೆ ಪಾತ್ರಗಳನ್ನ ಮಾಡ್ಕೊಂಬರ್ತಿದ್ದೀನಿ. ಅದಕ್ಕಿಂತ ಮುಂಚೆ ಪಾತ್ರಗಳೇ ಸಿಕ್ಕಿರಲಿಲ್ಲ ನನಗೆ. ಯಾವುದೋ ಒಂದು ಆಟೋ ಡ್ರೈವರ್ ಪಾತ್ರ, ಒಂದು ಆಟೋ ಕರೆಯೋದು, ಅದು ಪಾಸಿಂಗ್ ಶಾಟ್ಸು, ಅದು ಇದು ಸಣ್ಣ ಪುಟ್ಟ ಪಾತ್ರ ಕೊಡ್ತಿದ್ರು. ನನಗೆ ಫಸ್ಟು ನನಗೆ ಒಳ್ಳೆ ಪಾತ್ರ ಅಂತ ಕೊಟ್ಟಿದ್ದು PN ಸತ್ಯ ಅವರು. ಅದು ಮೆಜೆಸ್ಟಿಕ್ ನಿರ್ದೇಶಕರು. ಅವರು ತುಂಬ ಒಳ್ಳೆ ಸಿನಿಮಾಗಳು ಮಾಡಿದರು. ಶಿವಾಜಿ ನಗರದಲ್ಲಿ ಕರೀತಾರೆ, ಅವರೊಂದು ಪಾಗಲ್ ಅಂತ ಸಿನಿಮಾ ಮಾಡ್ತಿರ್ತಾರೆ. ಆ ಪಾಗಲ್ ಸಿನಿಮಾಗೆ ಪ್ರಚಾರಕ್ಕೆ ಅಂತ ಕರೀತಾರೆ. ಆವಾಗ ನಾನು ಅವ್ರನ್ನ ಪರಿಚಯ ಮಾಡ್ಕೋತೀನಿ. ಸರ್, ನೀವು PN ಸತ್ಯ ಅಂತಂದರೆ ಒಬ್ಬ ದೊಡ್ಡ ಸ್ಟಾರ್ಗೆ ನೀವು ಲೈಫ್ ಕೊಟ್ಟಿರೋರು, ನೀವು ನಿಮ್ಮನ್ನು ಮೀಟ್ ಮಾಡೋದೇ ದೊಡ್ಡ ಪುಣ್ಯ ನನಗೆ. ಇವತ್ತು ನಿಮ್ಮ ಸಿನಿಮಾ ಕೆಲಸ ಮಾಡ್ತಿದ್ದೀನಿ ಪಾಗಲ್ ಅನ್ನೋದು. ಸೊ ಮುಂದಿನ ಸಿನಿಮಾಗಳ ನನಗೆ ಪಾತ್ರ ಕೊಡಿ ಸರ್ ಅಂತ ಅಂದಾಗ 100% ಕೊಡ್ತೀನಿ ಕೊಡೋ ಅಂತಾರೆ. ಸೊ ಅದಾದ ಮೇಲೆ ಶಿವಾಜಿನಗರ ಅನ್ನೋ ಸಿನಿಮಾಗೆ ಗೆಟಪ್ ಮಾಡಿಸ್ತಾರೆ ಹೋಗಿ. ಅವ್ರು ಒಂದೇ ಮಾತು ಹೇಳ್ತಾರೆ, ದರ್ಶನ್ ಅವ್ರಿಗೆ ಫಸ್ಟ್ ಗೆಟಪ್ ಮಾಡಿಸಿದೆ, ನೆಕ್ಸ್ಟ್ ನಿನಗೆ ಗೆಟಪ್ ಮಾಡಿಸ್ತಾ ಇರೋದು ಅಂತಾರೆ. ಒಂದು ಒಳ್ಳೆ ಗೆಟಪ್ ಮಾಡಿಸ್ತಾರೆ. ಶಿವಾಜಿನಗರದಲ್ಲಿ ಒಂದು 2ನೇ ವಿಲನ್ ಪಾತ್ರ ಕೊಡ್ತಾರೆ. ಆ ಪಾತ್ರ ಎಷ್ಟು ಪಾಪ್ಯುಲರ್ ಆಯಿತು ಅಂದರೆ ಇವತ್ತು ಕೂಡ ಶಿವಾಜಿನಗರ ಮಾಡಿದ್ರಲ್ವ ನೀವು ಅಂತಾರೆ. ಅದು ಒಂದು ಡೈಲಾಗ್ ಏನಾದರೂ ಹೇಳಿ ನೆನಪಿಸ್ಬೋದಾ ನಮ್ಮ ಜನಕ್ಕೆ? ಶಿವಾಜಿನಗರದ ಒಂದು ಡೈಲಾಗ್. ಕ್ಯಾರೆ ಬುಡ್ಡ, ಎಲ್ಲಿ ನಿಮ್ಮ ಮೊಮ್ಮಗ ರಾಮು ಹಾಕ್ಬಿಟ್ಟ, ನಾಮು ಎದ್ರಿಕೊಂಡು ಕಬ್ರಸ್ಥಾನಕ್ಕೆ ಹೊಡೋಗ್ಬಿಟ್ನಾ, ಕಾನಕ್ಕೂ ಕ್ಯಾ ಕರ್ತೆ ಭಿಕ್ಷೆ ಕ್ಯಾ. ಸೊ ಇಲ್ಲೊಂದು ಸೊಗಡಿದೆ ಅಲ್ವಾ ಕನ್ನಡದಲ್ಲಿ. ಈ ಕನ್ನಡ ಒಂಥರ ಡಿಫ್ರೆಂಟ್ ಆಗಿ ಕೇಳಿಸುವಂಥದ್ದು. ಎಷ್ಟೊಂದು ಜನರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ದೀರಿ. ಈವನ್ ರುಸ್ತುಮಲ್ಲಿ ಶಿವಣ್ಣ ಅವ್ರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ದೀರಿ. ದೊಡ್ಡ ದೊಡ್ಡ ಘಟಾನುಘಟಿ ನಾಯಕ ನಟರ ಜೊತೆ ನೀವು ಸ್ಕ್ರೀನನ್ನು ಶೇರ್ ಮಾಡುವಂಥ ಅವಕಾಶ ನಿಮಗೆ ಸಿನಿಮಾಗಳಲ್ಲಿ ಸಿಗ್ತಾ ಹೋಯಿತು. ಅವರು ಹೇಗೆ ನಿಮ್ಮ ಜೊತೆ ಇರ್ತಿದ್ರು ಸೆಟ್ಟಲ್ಲಿ? ಅವರೊಟ್ಟಿಗಿನ ಬಾಂಧವ್ಯ ಹೇಗೆ ಬೆಳೆಸ್ಕೊಂಡ್ರಿ? ಅಲ್ಲ, ಬಾಂಧವ್ಯ ಅಂತಂದರೆ ನಾನು ಆಟೋ ನಾಗರಾಜಂದೇ ಪಬ್ಲಿಸಿಟಿ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಆಲ್ರೆಡಿ 880 ಸಿನಿಮಾ ಅಂತಂದರೆ ಈ ಸಿನಿಮಾಗಳೆಲ್ಲ ಮಾಡ್ತಾ ಇರಬೇಕಾದ್ರೆ ಒಂದು ಒಳ್ಳೆ ಸಿನಿಮಾ ಪಬ್ಲಿಸಿಟಿ ಮೇಕರ್ ಅಂತ ಗುರುತಿಸ್ಕೊಂಡೆ ನಾನು. ಆಟೋ ನಾಗರಾಜ್ಗೆ ಒಂದಷ್ಟು ಆಟೋ ಪಬ್ಲಿಸಿಟಿ ಕೊಟ್ಟೆ. ಯಾಕೆಂದರೆ ಮೊದಲೆಲ್ಲ ಆಟೋ ಪ್ರಚಾರ ಇರ್ತಿರ್ಲಿಲ್ಲ. ಅವಾಗೆಲ್ಲ ಎಷ್ಟೋ ಸಿನಿಮಾಗಳಿಗೆ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಆಟೋಗಳಿಗೆ ನಾವು ಪ್ರಚಾರ ಮಾಡಿದ್ದೀವಿ. ಅವಾಗೆಲ್ಲ ಫ್ಯಾನ್ ಫಾಲೋವರ್ಸು ತುಂಬ ಇದ್ದರು. ಇವಾಗೆಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ. ಅವಾಗ ಸಿನಿಮಾ ನಟರು ಅಂತ ಅಂದರೆ ಸಿನಿಮಾ ಪೋಸ್ಟ್ನ ಕಿತ್ಕೊಂಡು ಅಣಿಸ್ಕೊಬಿಡ್ತಾ ಇದ್ರು, ನನ್ಗೊಂದು ಕೊಡು ಅಂತ. ಆದರೆ ಈ ಥರ ಇಲ್ಲ. ಯಾಕೆ ಅಂದರೆ ಇವಾಗೆಲ್ಲ RTO ರೂಲ್ಸು ಅದೆಲ್ಲ ತುಂಬ ಇದೆ. ಸೊ ಇವಾಗ ಕಮರ್ಷಿಯಲ್ ಆಗಿಬಿಟ್ಟಿದೆ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಆಟೋದವ್ರಿಗೆ ಏನಾದರೂ ಒಂದು ಗಿಫ್ಟ್ ಕೊಟ್ಟೇ ಹಾಕಬೇಕು, ಆ ಥರ ಬಂದ್ಬಿಟ್ಟಿದೆ. ಸೊ ಹಂಗಾಗಿ ನಾನು ಅಷ್ಟು ಪ್ರಚಾರ ಮಾಡ್ತಿದ್ನಲ್ಲ, ಆಟೋ ನಾಗರಾಜ್ ಅವ್ರಿಗೆ ಕರೆದ್ರೆ ಪ್ರಚಾರಕ್ಕೆ, ನಮ್ಮ ಸಿನಿಮಾ ಪ್ರಚಾರಕ್ಕೆ ಏನಾದರೂ ಒಂದು ಸಹಾಯ ಆಗ್ಬೋದು ಅವ್ರ ಕಡೆಯಿಂದ. ಯಾಕೆಂದರೆ ಅವ್ರಿಗೆ ಒಂದಷ್ಟು ಆಟೋ ಚಾಲಕರಿದ್ದಾರೆ. ಸೊ ಅವರು ಸಿನಿಮಾ ನೋಡೋವನೇ ಆಟೋ ಡ್ರೈವರ್ಸು. ಸೊ ಆಟೋ ನಾಗರಾಜ್ನ ಇಟ್ಕೊಂಡ್ರೆ, ಒಬ್ಬ ಸಾರಥಿಯಾಗಿ ಇಟ್ಕೊಂಡ್ರೆ ಅವ್ನ ಬ್ಯಾಕ್ಗ್ರೌಂಡ್ ಅಷ್ಟು ಜನ ಇರ್ತಾರೆ. ಅಷ್ಟು ಜನ ನಾನು ಸಿನಿಮಾ ನೋಡ್ತಾರೆ. ಅಷ್ಟು ಜನ ಸಿನಿಮಾ ನೋಡಬೇಕು ಅಂದರೆ ಅವ್ನಿಗೊಂದು ಯಾವ್ದಾದ್ರು ಒಂದು ಪಾತ್ರ ಕೊಟ್ಟರೆ ಇನ್ನೂ ವರ್ಕೌಟ್ ಆಗುತ್ತೆ ಅಂತೇಳಿ ಒಂದಷ್ಟು ಜನ ನಿರ್ದೇಶಕರು ಒಂದು ಪಾತ್ರಗಳು ಇಲ್ಲಿಂದ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಅವರ ಸ್ವಾರ್ಥ ಕೂಡ ಇತ್ತು ನಿಮಗೆ ಪಾತ್ರ ಕೊಡೋವಾಗ. ಅದು ಹೇಳಲೇಬೇಕದು, ಇರ್ಬೋದು, ಇಲ್ಲದೇನೂ ಇರ್ಬೋದು. ಹಾಗಾಗಿ ನಮ್ಮ ಶಶಾಂಕ್ ಅವರು ಬಚ್ಚನಲ್ಲಿ ಮಾಡಿಸಿದ್ರು. ಕೃಷ್ಣಲೀಲಾದಲ್ಲಿ ರಂಗಾಯಣ ರಘು ಅವ್ರ ಜೊತೆ ಒಂದು ಕಾಂಬಿನೇಷನ್ನು. ಆ ಪಾತ್ರ ಎಷ್ಟು, ರವಿಚಂದ್ರನ್ ಅವರು ಕೂಡ ಆ ಪಾತ್ರದ ಬಗ್ಗೆ ಹೇಳಿದ್ರು. ಕೃಷ್ಣಲೀಲಾದಲ್ಲಿ ಒಬ್ಬ ಕಾನ್ಸ್ಟೇಬಲ್ ಕೂಡ ಅವನ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾನೆ ಅಂತ. ಅಜಯ್ ಅವ್ರ ಸಿನಿಮಾದಲ್ಲಿ ಅದ್ರಲ್ಲಿ ಮಾಡಿದ್ವಿ, ಬಚ್ಚನಲ್ಲಿ ಮಾಡಿದ್ವಿ. ನೆಕ್ಸ್ಟು ತುಂಬ ಸಿನಿಮಾಗಳಲ್ಲಿ ಶಶಾಂಕ್ ಅವರು ನನ್ನ ಪಾತ್ರ ಮಾಡಿಸ್ತಾ ಇರ್ತಾರೆ. ರುಸ್ತುಮಲ್ಲಿ ನಮ್ಮ ಫೈಟ್ ಮಾಸ್ಟರ್ ರವಿವರ್ಮ ಅವರು ಈ ಟೈಮಲ್ಲಿ ಅವ್ರನ್ನ ನೆನೆಸ್ಕೋಬೇಕೆಂದರೆ ಅವರು ಒಬ್ಬರು ಆಟೋ ಚಾಲಕ ಆಗಿ ಬಾಲಿವುಡಲ್ಲೆಲ್ಲ ಹೆಸರು ಮಾಡಿದ್ದಾರೆ ಇವಾಗ ಫೈಟ್ ಮಾಸ್ಟರ್ ಆಗಿ. ಅವರು ರುಸ್ತುಮ್ ಅಂತ ಒಂದು ಸಿನಿಮಾ ಮಾಡಿದ್ರು. ಶಿವಣ್ಣವ್ರ ಜೊತೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ತುಂಬ ಕನಸಿಟ್ಕೊಂಡಿದ್ದೆ. ಅವರು ಒಂದು ಪಾತ್ರ ಕೊಟ್ಟರು, ಅದು ತುಂಬ ಪಾಪ್ಯುಲರ್ ಆಯಿತು. ಅದಾದಮೇಲೆ ಅಮ್ಮ ಐ ಲವ್ ಯು, ನಮ್ಮ ದ್ವಾರಕೀಶ್ ಸರ್ದು ಪಿಕ್ಚರು, ಇದ್ರ ಬಗ್ಗೆ ಒಂದು ನಾನು ಹೇಳಲೇಬೇಕು. ಯಾಕೆಂದರೆ ಅಮ್ಮ ಐ ಲವ್ ಯು ಒಂದು ಕ್ಲೈಮ್ಯಾಕ್ಸ್ ಒಂದು ಇನ್ಸ್ಪೆಕ್ಟರ್ ಪಾತ್ರ ಎಲ್ಲರೂ ಈ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಾ ಇರುತ್ತೆ. ಆ ಸಿನಿಮಾ ಕರೀತಾರೆ, 4 ದಿನ ಕ್ಯಾರೆಕ್ಟರ್ ಮಾಡ್ತೀನಿ, ಪೇಮೆಂಟ್ ಕೊಡಲ್ಲ. ಡಬ್ಬಿಂಗ್ ಕರೀತಾರೆ, ಡಬ್ಬಿಂಗ್ ಹೋಗ್ತೀನಿ, ಡೈರೆಕ್ಟ್ರು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ಚೆನ್ನಾಗಿ ಬಂದಿದೆ ಅಂತ.
ದ್ವಾರಕೀಶ್ ಸರ್ ಕೂತಿರ್ತಾರೆ, ಅವ್ರ ಮಗನೂ ಕೂತಿರ್ತಾರೆ. ಪೇಮೆಂಟ್ ಕೊಟ್ಟಿರಲ್ಲ. ನಾಗರಾಜ್ ಆಯ್ತಾ ಡಬ್ಬಿಂಗು? ಆಯಿತು ಸರ್ ಅಂತೀನಿ. ಎಷ್ಟು ನಿನ್ನ ಪೇಮೆಂಟು? ಸರ್ ನೀನು ದೊಡ್ಡ ಬ್ಯಾನರ್ಲಿ ಮಾಡ್ತೀನಿ, ಎಷ್ಟು ಕೊಟ್ಟರು ಪರವಾಗಿಲ್ಲ ಸರ್, ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಅಂತೀನಿ. ಆಟೋದಲ್ಲಿ ಎಷ್ಟು ಸಂಪಾದನೆ ಮಾಡ್ತೀಯ? ಡೈಲಿ 700 ರೂಪಾಯಿ ಮಾಡ್ತೀನಿ. ಎಷ್ಟು ದಿನ ಕ್ಯಾರೆಕ್ಟರ್ ಮಾಡಿದ್ಯಾ? 3 ದಿನ ಮಾಡಿದ್ದೀನಿ. 721 2100 ರೂಪಾಯಿ ಕೊಡ್ತೀನಿ, ಓಕೆನಾ ಸರ್? ನಿಮ್ಗೆ ಎಷ್ಟು ಕೊಟ್ಟರು ನಂಗೆ ಪ್ರಸಾದ ಸರ್ ಅಂತೀನಿ. ಅವ್ರು ಚೆಕ್ ಬರ್ಕೊಡ್ತಾರೆ, ಚೆಕ್ಕನ್ನು ನೋಡಲ್ಲ, ಜೋಬ್ಲಿ ಇಟ್ಕೊಂಡು ಹೋಗ್ತೀನಿ. ಆಟೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆ ಚೆಕ್ಕನ್ನು ಆ ಡಿಕ್ಲಿ ಇಡಕ್ಕೆ ನೋಡ್ತೀನಿ. ಅಲ್ಲಿ ನೋಡಿದ್ರೆ 1 ಜಾಸ್ತಿ ಇರುತ್ತೆ, 2100 ಅಲ್ಲ 21,000 ಇರುತ್ತೆ. ಸೊ ವಾಪಸ್ ನಾನು ಹೋಗ್ತೀನಿ, ದ್ವಾರಕೀಶ್ ಸರ್ ಕೂತಿರ್ತಾರೆ, ಯೋಗಿ ಸರ್ ಕೂತಿರ್ತಾರೆ. ವಾಪಸ್ಸು ಸರ್ 1 ಜಾಸ್ತಿ ಮಾಡಿಬಿಟ್ಟಿದ್ದೀರಾ ಸರ್, ಬರೆದ್ಬಿಟ್ಟಿದ್ದೀರಾ ಅಂತ ಹೋಗ್ತೀನಿ. ಪಕ್ಕದಲ್ಲಿ ಕುಣಿಸ್ಕೊಂಡು ಪ್ರೊಡಕ್ಷನ್ನವ್ರನ್ನ ಕರೆದು ಟೀ ಕೊಡಿಸಿ, ನಾಗರಾಜ್ ನಿನ್ಗೆ ಒಳ್ಳೆ ಭವಿಷ್ಯ ಇದೆ, ಚೆನ್ನಾಗಿರ್ತೀಯ ನೀನು, ಹೋಗು, ನಾನೇ 1 ಬೇಕು ಅಂತ ಆಗ್ತೆ 21,000 ಕೊಟ್ಟಿದ್ದೀನಿ, ಹೋಗು ಅಂತಾರೆ. ಅವತ್ತು 21,000 ನನಗೆಷ್ಟು ಮುಖ್ಯ ಆಗಿತ್ತು ಅಂದರೆ, ತುಂಬ ಯಾವುದೋ ಒಂದು ಕ್ರಿಟಿಕಲ್ ಕಂಡೀಷನ್, ಆ 21,000 ದ್ವಾರಕೀಶ್ ಸರ್ ಕೊಟ್ಟರು. ಅವ್ರಂತ ಎಂತೆಂಥ ಸಿನಿಮಾ ಮಾಡಿರೋರು. ಅವ್ರು ಆ ಚೆಕ್ಕು ಕೂಡ ನಾನು ಅದನ್ನು ಹಂಗೆ ಇಟ್ಕೊಂಡ್ಬಿಟ್ಟಿದ್ದೆ. ಈ ಚೆಕ್ಕನ್ನ ನಾನು ಡ್ರಾ ಮಾಡ್ಕೋಬಾರ್ದು ಅಂತ. ಮತ್ತೆ ಅವ್ರಿಗೆ ವಿಷಯ ಗೊತ್ತಾಗಿ ದ್ವಾರಕೀಶ್ ಅವ್ರ ಮಗ ಫೋನ್ ಮಾಡಿದ್ರು, ಇದೆಲ್ಲ ಕರೆಂಟ್ ಅಕೌಂಟ್ ಇರುತ್ತೆ, 6 ತಿಂಗಳೊಳಗಡೆ ಇದನ್ನು ಕ್ಲಿಯರ್ ಮಾಡ್ಕೋಬೇಕು, ನಿನ್ಗೆ ಅಭಿಮಾನ ಇದ್ದರೆ ಕಲರ್ ಜೆರಾಕ್ಸ್ ಮಾಡ್ಕೊ, ಲ್ಯಾಮಿನೇಷನ್ ಮಾಡಿ ಇಟ್ಕೋ, ಫಸ್ಟ್ ಇನ್ನೊಂದು ವಾರ ಇದೆ ದುಡ್ಡು ಡ್ರಾ ಮಾಡ್ಕೊ ಅಂತ. ನಾನು ಎಷ್ಟೇ ಕಷ್ಟ ಬಂದರೂ ಆ ಚೆಕ್ಕನ್ನು ಡ್ರಾ ಮಾಡ್ಕೊಂಡ್ರಲ್ಲ, ಆಮೇಲೆ ಡ್ರಾ ಮಾಡಿಕೊಂಡೆ. ಸೊ ಹಾಗಾಗಿ ಆ ಸಿನಿಮಾ ನನಗೆ ಎಷ್ಟು ಹೆಸರು ಕೊಡ್ತು ಅಂದರೆ, ಡೈರೆಕ್ಟ್ರಿಗೂ ನಾನು ತುಂಬ ಚಿರಋಣಿಯಾಗಿರಬೇಕು, ಆ ಪ್ರೊಡಕ್ಷನ್ ಮ್ಯಾನೇಜರು ಬಾಬು ಅವ್ರಿಗೂ ಚಿರಋಣಿಯಾಗಿರ್ಬೇಕು. ದ್ವಾರಕೀಶ್ ಅವ್ರಿಗಂತೂ ಸರ್ ಅವರು ಇವತ್ತಿಲ್ಲ, ಅವರು ಈ ಜಾಗದಲ್ಲಿ ಕೂತು ಹೋಗಿರುವಂಥ ಜಾಗ ಇದು. ಆ ಜಾಗದಲ್ಲಿ ನಾನು ಕೂತಿದ್ದೀನಿ ಅಂತಂದರೆ ನಿಮ್ಮ ಆಕಾಶವಾಣಿಗೆ ನಾನು ನಿಜವಾಗ್ಲೂ ಎಷ್ಟು ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ವಿಚಾರಗಳಿಂದ ಗೊತ್ತಾಗ್ತದೆ. ಬಹುಶಃ ಮನುಷ್ಯನಲ್ಲಿ ಪ್ರಾಮಾಣಿಕತೆ, ಪರಿಶ್ರಮ ಇದೆರಡೂ ಇತ್ತು ಅಂತ ಹೇಳಿದ್ರೆ ಹೀಗೆ ನಿಲ್ಲಬಹುದು ಅಂತ ಹೇಳಿ ತೋರಿಸೋದಕ್ಕೆ ನೀವೇ ಮಾದರಿಯಾಗಿ ನಿಂತಿದ್ದೀರಿ ಅಂತ ಅನಿಸುತ್ತೆ. ಬಹಳಷ್ಟು ಜನರ ಸಂದೇಶ ಕೂಡ ನಿಮಗಾಗಿ ಕಾಯ್ತಾ ಇದೆ. ಜೊತೆಗೆ ನಿಮ್ಮ ಫೇವ್ರೆಟ್ ಹಾಡೊಂದು ಕೂಡ ನಿಮಗಾಗಿ ಕಾಯ್ತಾ ಇದೆ. ಹಾಡಿನ ನಂತರ ನಮ್ಮ ಮಾತು ಮುಂದುವರಿಸೋಣ. ಬಹುಶಃ ಬೆಂಗಳೂರಿಗೆ ಬಂದಾಗ ಈ ಹಾಡು ನಿಮ್ಮನ್ನು ಹೆಚ್ಚು ಕಾಡಿತ್ತು ಅನ್ಸುತ್ತೆ. ಹೌದು, ಸಿಂಕ್ ಮಾಡಿದ್ದೀರಾ ನನಗೆ. ಇವಾಗ ಆ ಹಾಡನ್ನು ಹಾಕಿ ಕರೆಕ್ಟಾಗಿ ಸಿಂಕ್ ಮಾಡಿದ್ದೀರಾ ನನಗೆ. ಭೂಮಿ ಬಣ್ಣದ ಬುಗುರಿ 100% ಎಲ್ರಿಗೂ ಕಾಡುತ್ತೆ ಈ ಸಾಂಗ್. ಹೌದು, ಎಲ್ರಿಗೂ ಕಾಡುತ್ತೆ. ಸೊ ಹಂಸಲೇಖ ಅವ್ರಿಗೆ ಈ ಮೂಲಕ ಒಂದು ಹ್ಯಾಟ್ಸ್ ಆಫ್ ಹೇಳೋಣ. ಇಂಥದ್ದೊಂದು ಸಾಹಿತ್ಯ ಸಂಗೀತ ನಮಗಾಗಿ ಕೊಟ್ಟರು ಅವರು. ಇದ್ರ ಜೊತೆಗೆ ಬಹಳಷ್ಟು ಜನರ ಸಂದೇಶ ಇದೆ. ಏನು ರಮ್ಯಾ, ಬರೀ ನಿಮ್ಮ ಪ್ರಶ್ನೆ ಮಾತ್ರ ಕೇಳ್ತಾ ಇದ್ದೀರಾ, ನಮ್ಮ ಬಗ್ಗೆ ಮಾತಾಡಲ್ವಾ ಅಂತ ಹೇಳಿ ನಮ್ಮ ಕೇಳಿದ್ರು ನನ್ನನ್ನು ಕೇಳ್ತಾ ಇದ್ದಾರೆ. ಸೊ ಮಾಣಿಕ್ಯ ರಾಯಚೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಧೈರ್ಯವನ್ನು ಮೆಚ್ಚಲೇಬೇಕು ಸರ್, ನಿಮಗೆ ನಮ್ಮ ಕಡೆಯಿಂದ ಶುಭಾಶಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಯಾರು ಹೇಳ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಬಹುಶಃ ನಾವು ಆಗಲೇ ಮಾತಿನ ಮಧ್ಯೆ ಮಾತಾಡಿದ್ವಿ, ಇನ್ನೊಮ್ಮೆ ಅವ್ರಿಗೆ ನೆನಪಿಸೋದಾದ್ರೆ. ಶ್ರೀಹರ್ಷ ಅಂತೇಳಿ ಶಶಾಂಕ್ ಅವರ ಬರಹಗಾರರು, ಅವ್ರ ಹತ್ರ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಅವರು ನನಗೆ ಈ ಸಿನಿಮಾಗೆ ದಾರಿ ತೋರಿಸಿದ್ದು. ಅದು ಜೊತೆಗೆ ಒಂದಷ್ಟು ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು, ಶಶಾಂಕ್ ಅವರು, ಅದು ಹೇಳದ್ನಲ್ಲ, ಎಲ್ಲರೂ ಲಿಸ್ಟ್ ಹೇಳಿದ್ರು, ತುಂಬಾ ಲಿಸ್ಟ್ ಇದೆ, ಅದೆಲ್ಲ ಹೇಳೋದಕ್ಕಾಗಲ್ಲ. ಅವರೆಲ್ಲ ನನ್ನ ಮನಸ್ಸಲ್ಲಿದ್ದಾರೆ, ನನ್ನ ಮನೇಲಿದ್ದಾರೆ. ಎಲ್ಲರೂ ಫೋಟೋನು ನನ್ನ ಮನೇಲಿ ಹಾಕೊಂಡಿದ್ದೀನಿ. ಸೂಪರ್. ಇನ್ನೊಬ್ರು ಸಂದೇಶ ಕಳಿಸಿದ್ದಾರೆ. ಭೀಮೋಜಿ ರಾವ್ ಜಗದಾಪ್, ದೇವದುರ್ಗ, ರಾಯಚೂರು ಜಿಲ್ಲೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಒಂದು ರೀತಿ ನಿಮ್ಮ ಬದುಕಿನ ಕತೆ ಕೇಳ್ತಾ ಇದ್ರೆ ಹೋರಾಟದ ಬದುಕು ಅಂತ ಹೇಳಿ ಅನ್ನಿಸ್ತಾ ಇದೆ. ನಿಜಕ್ಕೂ ನೀವು ಇವಾಗ ನಮ್ಮ ಪಾಲಿಗೆ ದೊಡ್ಡ ಸಾಧಕರಾಗಿ ನಿಂತಿದ್ದೀರಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ, ಶುಭ ಹಾರೈಕೆಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭದ್ರಾವತಿ ತಾಲೂಕಿನ ಹುಣಸೆಕಟ್ಟೆ ಜಂಕ್ಷನ್ ಇಂದ ಸುನಿಲ್ ಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಮೊದಲಿಗೆ ಆಟೋ ನಾಗರಾಜ್ ಅವರಿಗೆ ನನ್ನ ಅಭಿನಂದನೆಗಳು. ಸೊ ಅವರ ಜೀವನ ಒಂಥರ ರೋಚಕವಾದಂಥ ಕಥೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ತುಂಬ ಹೆಮ್ಮೆ ಅನ್ನಿಸ್ತು ಅವ್ರ ಬಗ್ಗೆ ಕೇಳ್ತಾ. ಇನ್ಮುಂದೆ ಕೂಡ ಇದೇ ರೀತಿ ನಿಮ್ಮ ಬದುಕು ಸಾಗಲಿ ಅಂತೇಳಿ ಆಶಿಸ್ತೀವಿ, ವಂದನೆಗಳು ನಿಮಗೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ನಿಮ್ಮ ಕೈ ಬರಹ ಚೆನ್ನಾಗಿತ್ತು, ಆದರೆ ಹಣೆ ಬರಹ ಚೆನ್ನಾಗಿಲ್ಲ ಅಂದುಕೊಂಡು ಏನಾದರೂ ಬೆಂಗಳೂರಿಗೆ ಬಂದ್ರಿ ನೀವು ಅನ್ಸುತ್ತೆ. ಆದರೆ ನಿಮ್ಮ ಇಡೀ ಬರಹವೇ ಬದಲಾಯಿತು. ನಿಜಕ್ಕೂ ನಿಮಗೆ ಅಭಿನಂದನೆಗಳನ್ನು ಹೇಳಬೇಕು. ಎಷ್ಟೇ ಕಷ್ಟಪಟ್ಟು ಮಾಡಬೇಕು ಅಂದ್ಕೊಂಡಿದ್ದನ್ನು ಮಾಡೋದಕ್ಕೆ ನಿಂತು ಕಷ್ಟಪಟ್ಟು ಸಾಧಿಸೋದಿದೆಯಲ್ಲ, ಅದು ನಿಜಕ್ಕೂ ದೊಡ್ಡದು. ಸೊ ಹಿರಿಯರು ಹೇಳಿದಂತೆ ಒಬ್ಬ ಗುರುತಿಸೋವಂಥ ವ್ಯಕ್ತಿ ಇದ್ದರೆ ಬೆಳಿತೀವಿ ಅನ್ನೋದನ್ನು ನೀವು ತಿಳಿಸಿದ್ರಿ. ನಿಮಗೆ ಶುಭವಾಗಲಿ, ಹೀಗೆ ನಿಮ್ಮ ಯಶಸ್ಸು ಮುಂದುವರಿಲಿ, ಸಿಗ್ತಾ ಹೋಗಲಿ ಅಂತ ಹರೀಶ್ ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗರಾಜ್ ಅವರ ಮೊದಲ ಆಟೋ ಇವತ್ತು ಇಟ್ಕೊಂಡಿದ್ದಾರಾ ಅಂತ ಹೇಳಿ ನಾಗಪತಿ ವಿ ಹೆಗಡೆ ಅವರು ಸಾಗರದಿಂದ ಸಂದೇಶ ಕಳಿಸಿ ಕೇಳ್ತಾ ಇದ್ದಾರೆ. ಸೊ ಬಹುಶಃ ಮಹದೇವಯ್ಯ ಅವ್ರು ಕಳಿಸಿದ ಆಟೋ ಬಗ್ಗೆ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ಆಟೋ ಇವತ್ತು ಇದೆ. ಅದೇ ಆಟೋ ಅವತ್ತು ಶಾರತಿಲ್ ಸಿನಿಮಾ ನಾಯಕರು ಓಡಿಸಿದಂತ ಅದೇ ಆಟೋ. ಅದಾದ್ಮೇಲೆ ಸಾಯಿ ಪ್ರಕಾಶ್ ಅವರು ಗಂಗಾ ಅಂತ ಒಂದು ಸಿನಿಮಾ ಮಾಡಿದ್ರು, ಮಾಲಾಶ್ರೀ ಅವ್ರದ್ದು. ಮಾಲಾಶ್ರೀ ಅವರು ಆಟೋ ಡ್ರೈವರ್ ಕ್ಯಾರೆಕ್ಟರ್ ಮಾಡಿದ್ರು ಅದರಲ್ಲಿ. ಸೊ ಅವ್ರಿಗೆ ಆಟೋ ಓಡಿಸಕ್ ಬರ್ತಾ ಇರ್ಲಿಲ್ಲ. ಇಲ್ಲೇ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅವ್ರಿಗೆ ಆಟೋ ಕಲ್ಸಿದೀನಿ ನಾನು.
ಸೊ ಮಾಲಶ್ರೀ ಅವ್ರಿಗೆ ಆಟೋ ಕಲ್ಸಿದ್ ನೀವೇ? ಹೌದು. ಎಷ್ಟು ಫಾಸ್ಟಾಗಿ ಕಲ್ತ್ರು ಮಾಲಶ್ರೀ? ಅವರು ಒಂದು ಸಣ್ಣದಾಗಿ ಹೇಳ್ಕೊಟ್ಟೆ ಅಷ್ಟೇ, ಮೇಡಮ್ ಈ ಥರ ಮಾಡ್ಬೋದು ಬಿಡ್ರಿ ಅಂತ ಅಷ್ಟೇ. ಒಂದು ರೌಂಡ್ ಕೊಡಿಸಿದ್ದಷ್ಟೇ. ಆ ಕಡೆ ರಾಮು ಅವ್ರನ್ನ ನಿಲ್ಸಿದ್ರು. ಪಾಪ ಈಗಿಲ್ಲ ಅವರು, ಅವ್ರ ಸಿನಿಮಾದಲ್ಲಿ ತುಂಬ ಆಕ್ಟಿಂಗ್ ಮಾಡಿದ್ದೀನಿ. ರಾಮು ಇಲ್ಲಿ ನಿಂತಿರಿ, ನಾನು ಅಲ್ಲಿಂದ ಓಡಿಸ್ಕೊಂಡ್ ಬರ್ತೀನಿ ಅಂತಂದ್ರು. ನನ್ನನ್ನು ವಿತೌಟ್ ನೀವು ಬರಬೇಡ ಅಂತ ಹೇಳಿದ್ರು. ಆರಾಮಾಗಿ ರಾಮು ಅವ್ರ ಹತ್ರ ಹೋದ್ರು. ಅವರು ಒಂದೇ ರೌಂಡ್ ಅರ್ಧ ಗಂಟೆಗೆ ಆಟೋ ಕಲ್ತರು. ಸೊ ಇಡೀ ಸಿನಿಮಾದಲ್ಲಿ ಅವರೇ ಓಡಿಸಿದ್ರು ಅಂತ ಹೇಳಕ್ ಅವೆಲ್ಲ ಸಿನಿಮಾದಲ್ಲಿ ಚೀಟ್ ಮಾಡೋದೆಲ್ಲ ಇರುತ್ತೆ. ಸೊ ಪ್ರಮುಖವಾದ ಪಾತ್ರಗಳಲ್ಲಿ ಪ್ರಮುಖವಾದ ಆಟೋ ಓಡಿಸೋದಲ್ಲಿ ಅವರೇ ಓಡಿಸಿರೋದು. ಸೊ ಅದೊಂದು ನನಗೆ ಮಲಾಶ್ರೀ ಅವ್ರಿಗೆ ಆಟೋ ಕಲ್ಸ್ಕೊಟ್ಟಿದ್ದು ಒಂದು ಪುಣ್ಯ. ಅದು ಸಾಯಿ ಪ್ರಕಾಶ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಸೊ ನಾನೇನಾದ್ರೂ ಬಿಡುವು ಮಾಡ್ಕೊಂಡು ಬಂದ್ರೆ ನಂಗೂ ಆಟೋ ಹೇಳ್ಕೊಡ್ತೀರಾ? 100%. ಮೊನ್ನೆ ರಾಧಿಕಾ ಕುಮಾರಸ್ವಾಮಿ ಅವ್ರಿಗೂ ಓಡಿಸೋದಕ್ಕೆ ಸಿನಿಮಾ ಪ್ರಮೋಷನ್ ಇತ್ತು, ಭೈರಾದೇವಿ. ಆ ಭೈರಾದೇವಿಲಿ ಆಟೋ ಪ್ರಚಾರ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟಾರ್ಟ್ ಮಾಡಿದಾಗ ನೀವು ಆಟೋ ಓಡಿಸ್ಬೇಕು ಅಂತೇಳಿ ಒಂದು ರೌಂಡ್ ಆಟೋ ಅವ್ರ ಕೈಲಿ ಓಡಿಸಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿ. ಓ ಸೂಪರ್ ಅಲ್ಲ. ಸೊ ಈಗ ನಾನು ನೆಕ್ಸ್ಟ್ ಲಿಸ್ಟಲ್ಲಿ ಇರ್ತೀನಿ ನಿಮ್ಮ 100% ಕಲ್ತೇನೆ. ಓಕೆ, ಮತ್ತೊಬ್ಬರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ನಾಗರಾಜ್ ಸರ್ ನಿಮಗೆ ಹೀರೋ ಆಗಿ ಏನಾದರೂ ಚಾನ್ಸ್ ಸಿಕ್ಕಿತ್ತಾ? ಅಂಥ ಅವಕಾಶ ಸಿಕ್ಕಿದ್ರೆ ನಮಗೂ ಬಹಳ ಖುಷಿ ಆಗುತ್ತೆ ನಿಮಗೆ ಆ ಅವಕಾಶ ಸಿಕ್ಕಿದ್ರೆ ಅಂತ ಗಂಗಾವತಿಯಿಂದ ಗಂಗಪ್ಪ ಬಡಿಗೇರ್ ಅವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಸೊ ಇನ್ನೊಬ್ಬರು ಸಂದೇಶವನ್ನು ಕಳಿಸಿ ಕೊಟ್ಟಿದ್ದಾರೆ, ಅನಂತರಾಜು ಗೋರ್ಲಡ್ಕು ಹಿರಿಯೂರಿನಿಂದ. ನಿಮ್ಮ ಬಡತನದ ದಿನಗಳನ್ನು ಕೇಳಿ ನಿಜಕ್ಕೂ ನಮಗೆ ಕಣ್ಣೀರು ಬಂತು, ಬಟ್ ಇವತ್ತು ನಿಮ್ಮ ಸಾಧನೆ ಹಾಗೆ ಇದೆ ಅಂತ ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಕೇಳೋದಕ್ಕೆ ಖುಷಿ ಆಗ್ತಾ ಇದೆ. ಮಂಡ್ಯ ಹೈದ ಆಟೋ ನಾಗರಾಜ್ ಅವ್ರಿಗೆ ಹಬ್ಬದ ಶುಭಾಶಯಗಳು. ಒಂದು ಕನ್ನಡದ ಹಬ್ಬ, ಇನ್ನೊಂದು ದೀಪಾವಳಿಯ ಹಬ್ಬ, ಎರಡಕ್ಕೂ ಶುಭಾಶಯ. ಈ ಪ್ರಚಾರದ ಕೆಲಸನೇ ಯಾಕೆ ನೀವು ಕೈ ಹಿಡ್ಕೊಂಡ್ರಿ ಏನೋ ಅಂತ ಪ್ರಶ್ನೆ ಅವರು ಹೇಳ್ತಾ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಈಗ ನಿರ್ದೇಶಕರು ಪರಿಚಯ ಆಗಬೇಕು, ನಿರ್ಮಾಪಕರು ಪರಿಚಯ ಆಗಬೇಕು ಅಂತಂದರೆ ಪ್ರಚಾರ ಸ್ಟಾರ್ಟ್ ಮಾಡಬೇಕು. ಪ್ರಚಾರ ಸ್ಟಾರ್ಟ್ ಮಾಡಿದ್ರೆ ಈ ಪ್ರಚಾರ ನಮ್ಮ ಸಿನಿಮಾ ಪ್ರಚಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಟೋ ನಾಗರಾಜ್ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತಾರೆ. ಸೊ ಅವಾಗ ಕಾಂಟ್ಯಾಕ್ಟ್ ಸಿಗ್ತಲ್ಲ ನನಗೆ. ಅವಾಗ ಅವ್ರ ಹತ್ರ ನಾವು ಹೇಳ್ಕೊಬೋದು, ನಾನು ಆರ್ಟಿಸ್ಟ್ ಆಗಬೇಕು ಅಂತ ಬಂದೆ ಸರ್, ಅದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ, ಸಿನಿಮಾ ಅಂದರೆ ನಂಗೆ ಪ್ರೀತಿ, ಸೊ ಹಾಗಾಗಿ ನಿಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ ಕೊಡಿ ಅಂತ ಕೇಳ್ಬೋದಲ್ಲ. ಆ ಕಮ್ಯುನಿಕೇಷನಲ್ಲಿ ಪ್ರಚಾರ ಮಾಡಿಕೊಂಡು ಅವ್ರ ಹತ್ರ ಆಗಿದ್ದು. ಸೊ ಇದು ಒಂದು ಟ್ರಿಕ್ಸ್ ಇದು. ಓಕೆ, ಮಾದನಾಯಪರಾಗಿಂದ ಶಿವಲಿಂಗಪ್ಪ ಭದ್ರೆ ಅವರು ಸಂದೇಶ ಕಳಿಸಿದ್ದಾರೆ. ಸೊ ನಮ್ಗೆ ಯಾರಾದರೂ ಸಹಾಯ ಮಾಡಿದ್ರೆ ಅವರನ್ನು ಯಾವತ್ತೂ ಮರೆಯಬಾರ್ದು ಅನ್ನೋದಕ್ಕೆ ನೀವು ಉದಾಹರಣೆಯಾಗಿ ನಮಗೆ ಎಷ್ಟೊಂದು ಮಾಹಿತಿ ಕೊಟ್ರಿ, ಧನ್ಯವಾದ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶುಭ ಸಂಜೆ ಅಂತ ಹೇಳಿ ಬಳ್ಳಾರಿ ಕಂಪ್ಲಿ ತಾಲೂಕು ರಾಮಸಾಗರದಿಂದ BM ವಿಶ್ವನಾಥ್, ಆಟೋ ನಾಗರಾಜ್ ಅವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು, ಜೊತೆಗೆ ನಿಮ್ಮ ಬದುಕಿಗೆ ಅಭಿನಂದನೆಗಳು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಸೊ ಇಷ್ಟು ಜನ ನಿಮಗಾಗಿ ಸಂದೇಶ ಕಳಿಸಿದ್ದಾರೆ. ಏನು ಅನ್ನಿಸ್ತಾ ಇದೆ? ಎಲ್ರಿಗೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಇದು ಒಂದು ಪುಣ್ಯ ಸ್ಥಳ. ಇದು ಈ ಸ್ಥಳದಲ್ಲಿ ನಾನು ಕೂತಿದ್ದೀನಿ ಅಂತ ಅಂದರೆ ಯಾವುದೋ ಜನ್ಮದ ಪುಣ್ಯ. ಎಲ್ಲ ಕೇಳುಗರಿಗೂ ನನ್ನ ಕಡೆಯಿಂದಲೂ ದೀಪಾವಳಿ ಹಬ್ಬದ ಶುಭಾಶಯಗಳು. ತುಂಬ ಸಿನಿಮಾಗಳು ಮಾಡ್ತಾ ಇರ್ತೀನಿ, ಮನೋರಂಜನೆ ಕೊಡ್ತಾ ಇರ್ತೀನಿ. ಜೊತೆಗೆ ನಾನು ಇವಾಗಲೆಲ್ಲ ನಾನು ಸಾಯೋವರೆಗೂ ಯಾವುದೇ ದೊಡ್ಡ ನಟ ಆದರೂ ಕೂಡ ನನ್ನ ಹೆಸರು ಹಿಂದೆ ಆಟೋ ಪರ್ಟಿಕ್ಯುಲರಾಗಿ ಇದ್ದೇ ಇರುತ್ತೆ. ಆಟೋ ನಾಗರಾಜ್ ಹಿಂಗಿದ್ದ, ಆಟೋ ನಾಗರಾಜ್ ಹಿಂಗಾದ, ಆಟೋ ನಾಗರಾಜ್ ಹೋಗೋವರೆಗೂ ಆಟೋ ಪಕ್ಕದಲ್ಲಿ ಇದ್ದೇ ಇರುತ್ತೆ. ಇಷ್ಟು ದಿನ ಕಾದಿದ್ದಕ್ಕೂ ನಿಮಗೆ ಈಗೊಂದು ಪ್ರತಿಫಲ ಸಿಗುವಂಥ ಹೊತ್ತು ಸಮೀಪಿಸಿದೆ. ಒಂದು ಸಿನಿಮಾದಲ್ಲಿ ಪ್ರಧಾನ ಪಾತ್ರಧಾರಿಯಾಗಿ ನಟಿಸೋದಕ್ಕೆ ನೀವೀಗ ಮುಂದಾಗಿದ್ದೀರಿ. ಸೊ ಏನದು ಕತೆ? ನನಗೆ ಸಿದ್ದು ಪೂರ್ಣಚಂದ್ರ ಅಂತೇಳಿ ಒಬ್ರು ನಿರ್ದೇಶಕರಿದ್ದಾರೆ. ಅವರು ದಾರಿಯ ಉದಯ ವೈಕುಂಠಕ್ಕೆ ಅಂತ ಒಂದು ಸಿನಿಮಾ ಮಾಡ್ತಾರೆ. ಸೊ ಅವಾಗ ಒಂದು ಪಾತ್ರ ಕೊಡ್ತಾರೆ, ಅದರಲ್ಲಿ ನಾನು ಬ್ಯುಸಿ ಇರ್ತೀನಿ, ಮಾಡೋಕ್ಕಾಗಲ್ಲ. ಇನ್ನೊಂದು ಬ್ರಹ್ಮಕಮಲ ಅನ್ನೋ ಸಿನಿಮಾದಲ್ಲಿ ಆಟೋ ಡ್ರೈವರ್ ಪಾತ್ರನೇ ಕೊಡ್ತಾರೆ, ಅದು ತುಂಬ ಒಳ್ಳೆ ಪಾತ್ರ. ಸೊ ಅದಾದ ಮೇಲೆ ಇನ್ನೊಂದು ತಾರಿಣಿ ಅಂತ ಮಾಡ್ತಾರೆ, ತಾರಿಣಿಲಿ ನಾನು ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ಸ್ಕ್ರಿಪ್ಟ್ ಬರೀತಾರೆ, ಈ ಪಾದ ಪುಣ್ಯಪಾದ ಅಂತ. ಸೊ ಒಂದಿನ ಫೋನ್ ಮಾಡ್ತಾರೆ, ನಾಗರಾಜ್ ಅವರೇ ಒಂದು ಈ ಪಾದ ಪುಣ್ಯಪಾದ ಅಂತ ಒಂದು ಟೈಟ್ಲ್ ಮಾಡ್ಕೊಂಡು ಒಳ್ಳೆ ಕತೆ ಮಾಡ್ಕೊಂಡಿದ್ದೀನಿ, ನೀವೇ ಪ್ರಧಾನ ಪಾತ್ರ ಅಂತಾರೆ. ನನಗೆ ನಂಬಕ್ಕಾಗಲ್ಲ, ನಾನು ಮಾಡೋಕ್ಕಾಗುತ್ತಾ? ನಾನು ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಯಾಕೆಂದರೆ ಈಗಲೂ ಕೂಡ ಇಲ್ಲಿಗೆ ನಿಮ್ಮ ಆಕಾಶವಾಣಿಗೆ ಬಂದಾಗ ನಾನು ಮಾತಾಡ್ತೀನಾ ಅಂದ್ಕೊಂಡೆ, ಆದರೆ ನೀವೆಲ್ಲ ಮಾತಾಡಿಸ್ಬಿಟ್ರಿ. ನನ್ನ ಒಳಗಡೆ ಏನಿತ್ತು ಅದನ್ನು ಕೆದಕಿ ತೆಗೆದುಬಿಟ್ರಿ ನೀವು. ಸೊ ಹಾಗಾಗಿ ಆ ಪಾತ್ರ ನೀವೇ ಮಾಡಬೇಕು ಅಂತ ಅಂದಾಗ ಎಲ್ಲೋ ಒಂದು ಕಡೆ ನನಗೊಂದು ಖುಷಿ ಆಯಿತು. ಮಾಡ್ಬೋದಾ? ನಾನು ಕೇಳಿದೆ ಅವ್ರಿಗೆ, ಸರ್ ಮಾಡ್ಬೋದಾ? ಇಲ್ಲ ನಾಗರಾಜ್ ಅವರೇ, ಈ ಪಾತ್ರ ನೀವು ಮಾಡ್ತೀರಾ, ನಿಮ್ಮ ಕೈಲಿ ಆಗುತ್ತೆ, ಈ ಪಾತ್ರ ಬರೆಯುವಾಗಲೇ ಆಟೋ ನಾಗರಾಜ್ ಹತ್ರ ಮಾಡ್ತಿರೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಈ ಪಾದ ಪುಣ್ಯಪಾದ ಅಂತೇಳಿ ಒಂದು ಒಳ್ಳೆ ಸಬ್ಜೆಕ್ಟು. ಈ ಸಿನಿಮಾ ಹೊರಗಡೆ ಬಂದರೆ ನನಗೊಂದು ಲೈಫ್ ಆಗುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ಜಗತ್ತಿಗೆ, ಇಡೀ ಬರೀ ಕರ್ನಾಟಕಕ್ಕೆ ಅಲ್ಲ, ಇಡೀ ಜಗತ್ತಿಗೆ ಒಂದು ಒಳ್ಳೆ ಸಂದೇಶ ಇದೆ. ಸೊ ಮೆಸೇಜ್ಗಾಗಿ ಒಳ್ಳೆ ಮೆಸೇಜ್ ಇರುವಂಥ ಚಿತ್ರ ಇದು. ನಾವೆಲ್ಲ ಅಂದ್ಕೊಂಡಿರುವಂಗೆ ಅವಾರ್ಡ್ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೆ. 100% ದೇವ್ರ ದಯ ಮತ್ತು ಕೇಳುಗರು ಎಲ್ಲರೂ ಆಶೀರ್ವಾದ ಇದ್ದರೆ 100% ಅವಾರ್ಡ್ ಬಂದೇ ಬರುತ್ತೆ. ಒಂದು ಒಳ್ಳೆ ಪಾತ್ರ, ಈ ಪಾದ ಪುಣ್ಯಪಾದ.
ನೆಕ್ಸ್ಟ್ ಇಯರು ಜನವರಿಗೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ರಿಲೀಸ್ ಮಾಡ್ತೀವಿ. ಇದು ಅವಾರ್ಡ್ಗೆ ಅಂತ ಮಾಡಿದ್ದೀವಿ. ಅವಾರ್ಡ್ಗೆ ಸೆಲೆಕ್ಷನ್ ಆದಮೇಲೆ ಬಿಡುಗಡೆ ಮಾಡ್ತೀವಿ. ಎಲ್ಲರೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನಿಮ್ಮ ಮಗ, ಆಮೇಲೆ ನಿಮ್ಮ ಮಗ ಅನ್ನೋದಕ್ಕಿಂತ ನಿಜವಾಗ್ಲೂ ಖುಷಿ ಆಗ್ತಿದೆ. ಇಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ರಿ, ಇಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ ಅಂದರೆ ಬಹುಶಃ ನನಗೆ ಯಾರೂ ಇಷ್ಟೊಂದು ಪ್ರಶ್ನೆ ಕೇಳಿಲ್ಲ. ಯಾಕೆಂದರೆ ನನ್ನ ಬದುಕಿನ ಉದ್ದಕ್ಕೂ ಬರೀ ಕ್ವಶನ್ ಪೇಪರ್ ಬರ್ಕೊಂಡೇ ಬರ್ತಾ ಇದ್ದೀನಿ. ಕ್ವಶನ್ ಪೇಪರ್ ಬರಿತಾ ಇದ್ದೀನಿ, ಎಲ್ಲೂ ಪಾಸೇ ಆಗಿಲ್ಲ. ಇವಾಗೆಲ್ಲೋ ಅನಿಸ್ತಾ ಇದೆ, ಇವಾಗ ನಿಮ್ಮ ಆಕಾಶವಾಣಿಲಿ ಕೂತ್ಕೊಂಡ ಮೇಲೆ ನಾನು ಎಲ್ಲೋ ಒಂದು ಕಡೆ ಒಂದಷ್ಟು 50% ಪಾಸ್ ಆಗಿದ್ದೀನಿ ಅಂತ. ಇವಾಗ ನನಗೆ ಅನ್ನಿಸ್ತಾ ಇದೆ ನೆಕ್ಸ್ಟ್ ಪಾಸ್ ಆಗ್ತೀನಿ, ನೆಕ್ಸ್ಟ್ ಒಂದು ಒಳ್ಳೆ ಉತ್ತಂಗಕ್ಕೆ ಹೋಗ್ತೀನಿ ಅನ್ನೋದು ಆಲ್ರೆಡಿ ಪಾಸ್ ಆಗಿದ್ದೀರಾ, ಇನ್ನೇನಿದ್ರು ಡಿಸ್ಟಿಂಕ್ಷನ್ ಅಷ್ಟೇ ಬಾಕಿ ಇದೆ. ಅದಾದಷ್ಟು ಬೇಗ ನಿಮಗೆ ಸಿಗುತ್ತೆ. ಮತ್ತೊಬ್ರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಜೀವನದಾಗ ನೀವು ಮೆರಿಬೇಕು ಕಣ್ರಿ ಅಂತ ಹೇಳಿ ಈಶಾನ್ ಅಗಲ್ಕೆರೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಆಟೋ ನಾಗರಾಜ್ ಸರ್, ನಿಮ್ಮ ಸಂದರ್ಶನ ಕೇಳಿ ಬಹಳ ಖುಷಿ ಆಯಿತು ನಮಗೆ. ಸಾರ್ಥಕತೆಯಿಂದ ನಿಮ್ಮ ಬದುಕು ಕೂಡಿದೆ, ಅದು ಹಾಗೆ ಮುಂದುವರಿಲಿ ಅಂತ ಹೇಳಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ, ತೇಲಿ, ಆದಿತ್ಯ ಇವರೆಲ್ಲರೂ ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನೀವು ನಡೆದು ಬಂದಂಥ ದಾರಿ ಇದೆಯಲ್ಲ, ಅದು ಮುಂದಿನ ಪೀಳಿಗೆಗೆ ದಾರಿದೀಪವಾಗುತ್ತೆ. ಸೊ ನಿಮಗೆ ಹಬ್ಬದ ಶುಭಾಶಯ ಅಂತ ಹೇಳಿ ಅರ್ಕೆರೆಯಿಂದ ಪಂಡಿತ್ ಚನ್ನಪ್ಪ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್ ರಾಜು ಚಿಕ್ಕಹಂಕನಹಳ್ಳಿಯಿಂದ ನಾಗರಾಜ್ ಅವ್ರಿಗೆ ಆಟೋ ರಾಜು ಕಡೆಯಿಂದ ನಾಗರಾಜು ಅವ್ರಿಗೆ ನಿಮ್ಮನ್ನು ಶಾರ್ಟ್ ಫಾರ್ಮಲ್ಲಿ ಆಟೋ ರಾಜು ಅಂತ ಕೂಡ ಕರೆದು ಬಿಟ್ಟಿದ್ದಾರೆ. ಅಭಿನಂದನೆಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಖಂಡಿತ ನಿಮಗೆ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅನ್ನುವಂಥ ಸಂದೇಶ ಬಂದಿದೆ. ಕಡೆಯದಾಗಿ ಪ್ರತಿಯೊಂದಕ್ಕೂ ಕೂಡ ಮನೆಯವರ ಬೆಂಬಲ, ಅವರ ಒಂದು ಸಪೋರ್ಟ್ ಅನ್ನೋದು ಬೇಕಾಗುತ್ತೆ. ಸೊ ಬದುಕು ಇವತ್ತು ಎಲ್ಲವನ್ನೂ ನಿಮಗೆ ಒಂದು ಹಂತದಲ್ಲಿ ಕೊಡ್ತಾ ಹೋಗಿದೆ. ಸೊ ಈ ನಡುವೆ ಇವತ್ತಿನ ವಾಸ್ತವ ಬದುಕು ಹೇಗಿದೆ ನೋಡಿ. ಬೆಂಗಳೂರಿಗೆ ಯಾರಾದರೂ ಊರ ಕಡೆ ಪ್ರಾಬ್ಲಮ್ ಆದರೆ ಬೆಂಗಳೂರಿಗೆ ಹೋಗ್ಬಿಡ್ತೀನಿ, ಬೆಂಗಳೂರಲ್ಲಿ ಬದುಕ್ತೀನಿ, ಏನೋ ಮಾಡ್ತೀನಿ ಅಂತ ಬರ್ತಾರೆ. ಬೆಂಗಳೂರು ಎಲ್ಲರನ್ನೂ ಸೇರಿಸ್ಕೊಳ್ಳಲ್ಲ. ಸೇರಿಸ್ಕೋಬೇಕು ಅಂದರೆ ಇಲ್ಲಿ ಒಂದಷ್ಟು ಪ್ರಯೋಗಗಳನ್ನ ಮಾಡಬೇಕು, ಕಷ್ಟಗಳನ್ನ ಪಡಬೇಕು, ನಿದ್ದೆಗಿಟ್ಟು ಕೆಲಸ ಮಾಡಬೇಕು. ಇಲ್ಲಿ ಬಂದಿದ್ದೀನಿ, ಏನೋ ಸಾಧನೆ ಮಾಡ್ತೀನಿ, ಮತ್ತೆ ಊರಿಗೆ ಹೋಗಬಾರ್ದು ಅಂತ ಛಲ ಇಟ್ಕೊಂಡ್ರೆ ಬೆಂಗಳೂರಲ್ಲಿ ನೀವೇನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ನಾನು ಬೆಂಗಳೂರು ಬಂದು 18 ವರ್ಷ ಆಗಿದೆ. ಬೆಂಗಳೂರಲ್ಲಿ ತುಂಬ 50 ವರ್ಷ 60 ವರ್ಷದಿಂದ ಇರೋರು ಕೂಡ ಇವತ್ತು ಒಂದು ಸ್ವಂತ ಮನೆ ಕಟ್ಕೊಳ್ಳೋಕ್ಕಾಗಿರಲ್ಲ, ಬಾಡಿಗೆ ಮನೇಲಿರ್ತಾರೆ. ನಾನು ಸಿನಿಮಾದಲ್ಲಿ ಕೆಲಸ ಮಾಡಿಕೊಂಡು, ಆಟೋ ಓಡಿಸ್ಕೊಂಡು, ಪ್ರಾಮಾಣಿಕವಾಗಿ 880 ಸಿನಿಮಾ ಮಾಡಿ, 70 ಸಿನಿಮಾದಲ್ಲಿ ನಟನೆ ಮಾಡಿ, ಇವತ್ತು ಬೆಂಗಳೂರು ಒಂದು ಹೃದಯ ಭಾಗದಲ್ಲಿ ಒಂದು ಮನೆ ಕಟ್ಕೊಟ್ಟಿದ್ದೀನಿ ಅಂತಂದರೆ ಅದು ನನ್ನ ಶ್ರಮ. ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತಂದರೆ, ನಾನು ಮೊದಲೇ ಹೇಳಿದ್ದೀನಿ, ಶ್ರಮ ಪಟ್ಕೊಂಡು ನಿದ್ದೆನೇ ಇಲ್ಲದೆ ಕೆಲಸ ಮಾಡಿದ್ದೀನಿ. ಸಿನಿಮಾದಲ್ಲಿ ಸಾಧನೆ ಮಾಡಬೇಕು, ಬೆಂಗಳೂರಲ್ಲಿ ಬದುಕಬೇಕು ಅಂತೇಳಿ ಇವತ್ತು ನನ್ನ ಹೆಂಡತಿ, ಮಗಳು ಪಾರ್ವತಿ ಅಂತ, ಹೆಂಡತಿ ಶಶಿಕಲಾ ಅಂತ, ಮಗ ನಾಗಪ್ರಸಾದ್ ಅಂತ, ಮಗಳು ಡಿಗ್ರಿ ಓದ್ತಿದ್ದಾಳೆ, ಮಗ SSLC ಓದ್ತಿದ್ದಾನೆ, ಹೆಂಡತಿ ಕೂಡ ಹೌಸ್ ವೈಫ್ ಆಗಿದ್ದಾರೆ. ಒಂದು ಒಳ್ಳೆ ನಾಗರಬಾವಿಲಿ ಮನೆ ಕಟ್ಕೊಂಡು ಒಂದಷ್ಟು ಸಮಾಜ ಸೇವೆ ಅಂದರೆ ಸಣ್ಣ ಪುಟ್ಟ ನನ್ನ ಸಂಪಾದನೆಯಲ್ಲಿ 10% ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಅದು ಹೇಳ್ಕೊಳಂಗಿಲ್ಲ, ಅದು ಹೇಳೋದನ್ನು ಮಾಡಬಾರ್ದು ಅಂತಾರೆ, ಹೇಳ್ಕೊಬಾರ್ದು ಅಂತಾರೆ. ಸೊ ಅದನ್ನು ಇಟ್ಕೊಂಡು ಒಂದಷ್ಟು ಸಮಾಜ ಸೇವೆ ಮಾಡಿಕೊಂಡು ಒಂದು ಒಳ್ಳೆ ಲೈಫನ್ನು ಕಟ್ಕೊಂಡಿದ್ದೀನಿ. ಬೆಂಗಳೂರಿಗೆ ಯಾರೇ ಬನ್ನಿ, ಬೆಂಗಳೂರಲ್ಲಿ ಬದುಕ್ತೀನಿ ಅಂತ ಛಲ ಇಟ್ಕೊಂಡು ಬನ್ನಿ, 100% ನಂತರ ನೀವು ಇರ್ತೀರಾ. ಸೊ ಛಲ ಅನ್ನೋದೊಂದಿದ್ರೆ ಏನನ್ನ ಬೇಕು ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ಮುಂದೆ ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ಮಾದರಿಯಾಗಿ ನಿಂತವರು ನಮ್ಮ ಆಟೋ ನಾಗರಾಜ್ ಅವರು. ಅವರೊಟ್ಟಿಗಿನ ಮಾತುಕತೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ಹೇಳಿ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಸಮೀಪಿಸ್ತಾ ಇದೆ. ಕಡೆಯದಾಗಿ ಆಟೋ ನಾಗರಾಜ್ ಅವರೇ, ನಿಮ್ಮ ಯಶಸ್ಸು ಇನ್ನಷ್ಟು ಉತ್ತುಂಗಕ್ಕೆ ಏರಲಿ ಅಂತ ಹೇಳಿ ನಾವು ಕೂಡ ಆಶಯಿಸ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಅಂದು ಇಂದು ಎಂದೆಂದು ಮನೋರಂಜನೆಗೆ ನಂಬರ್ 1 ಆಕಾಶವಾಣಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು. ನಾನು ನಿಮ್ಮ ಜೊತೆಯಾಗಿ ಇದ್ದೀನಿ, ನಿಮ್ಮ ಆರ್ಜೆ ರಮ್ಯಾ.